ಹಲೋ ಎವ್ರಿವನ್, ವೆಲ್ಕಮ್ ಎವ್ರಿವನ್ ಟು ದಿ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಏನ್ ಹೇಳ್ಕೊಡ್ತಿದ್ದೀನಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲರೂ ನೀವು thumbnail ಅಲ್ಲಿ ನೋಡಿರ್ಬೋದು ಹಾಗೂ ಎಲ್ರಿಗೂ ನೋಟಿಫಿಕೇಶನ್ ರೀಚ್ ಆಗಿರ್ಬೋದು. ಕೆಇ ಎಕ್ಸಾಮಿನೇಷನ್ ರಿಲೇಟೆಡ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನರ್ಸಿಂಗ್ ಆಫೀಸರ್ಗೋಸ್ಕರ ಅಥವಾ ಸ್ಟಾಫ್ ನರ್ಸ್ಗೋಸ್ಕರ ಈ ಎಕ್ಸಾಮ್ ನ ಕಂಡಕ್ಟ್ ಮಾಡೋದಿದ್ದಾರೆ. ಇನ್ನೊಂದು 6 ಮಂತ್ ಡ್ಯೂರೇಷನ್ ಅಲ್ಲಿ ಒಂದು ವರದಿ ಬರೋದಿದೆ. ಆ ವರದಿ ಸಬ್ಮಿಟ್ ಆದ ತಕ್ಷಣ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಗಳೆಲ್ಲ ಲಾಂಚ್ ಆಗ್ತವೆ. ಆನ್ಲೈನ್ ಅಪ್ಲಿಕೇಶನ್ಸ್ ಲಾಂಚ್ ಆದ್ಮೇಲೆ ನಿಮಗೆ ಇಮಿಡಿಯೇಟ್ ಆಗಿ ಒಂದು ವಿತಿನ್ 1 ಮಂತ್ ಅಲ್ಲಿ ಅವರು ಎಕ್ಸಾಮ್ ನ ಕಂಡಕ್ಟ್ ಮಾಡಬಹುದು. ಸೊ ನೀವು ತುಂಬಾ ಜನ ಮೆಸೇಜ್ ಮಾಡಿದ್ರೆ, ಸರ್ ಎಕ್ಸಾಮ್ ಯಾವಾಗಿರುತ್ತೆ, ಎಕ್ಸಾಮ್ ಹೆಂಗಿರುತ್ತೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಮ್ ಯಾವಾಗಿರುತ್ತೆ, ಹೆಂಗಿರುತ್ತೆ ಅಂತ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತ ಹೇಳಿದಕ್ಕೆ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀನಿ. ಎಕ್ಸಾಮ್ ಯಾವಾಗ ಇರುತ್ತೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನೋಟಿಫಿಕೇಶನ್ ಬಂದಾಗ ಮಾತ್ರ ಹೇಳಕ್ ಸಾಧ್ಯ ಇದೆ. ಸೊ ಎಕ್ಸ್ಪೆಕ್ಟೆಡ್ ಟೆಂಟೇಟಿವ್ ಡೇಟ್ ಒಂದು 6 ಮಂತ್ ಅಲ್ಲಿ ಇರಬಹುದು. ಯಾಕಂತಂದ್ರೆ ಒಂದಿಷ್ಟು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಒಂದು ವರದಿ ಬರೋದಿದೆ ಕಾಸ್ಟ್ ರಿಲೇಟೆಡ್. ಆ ಕಾಸ್ಟ್ ರಿಲೇಟೆಡ್ ವರದಿ ಸಬ್ಮಿಟ್ ಆದ ತಕ್ಷಣ ಸ್ಟೇಟ್ ಗವರ್ಮೆಂಟ್ ಎಲ್ಲಾ ನೋಟಿಫಿಕೇಶನ್ಸ್ ಗಳು ಬರ್ತವೆ. ಸೊ ಯಾರ್ಯಾರೆಲ್ಲ ಓದ್ತಿದ್ದೀರಾ, ಸೊ ಹಂಗೆ ಕಂಟಿನ್ಯೂ ಮಾಡಿ. ನಾರ್ಸೆಟ್ಗೆ ಹೋದವ್ರು ನಾರ್ಸೆಟ್ಗೂ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಇನ್ನೊಂದು 3 ಮಂತ್ಸ್ ಅಲ್ಲಿ ಅಂದ್ರೆ ಒಂದು 78 to 79 days ಅಲ್ಲಿ ಮತ್ತೆ ನಮಗೆ ನಾರ್ಸೆಟ್ ಎಕ್ಸಾಮ್ ಸಿಗುತ್ತೆ. RRB ಎಕ್ಸಾಮ್ಸ್ ಇದೆ, ESSC CRE ಎಕ್ಸಾಮ್ಸ್ ಇದೆ. ಓಕೆ, ಮತ್ತೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕೂಡ ಕೆಇ ಥ್ರೂ ನಮಗೆ ನರ್ಸಿಂಗ್ ಆಫೀಸರ್ ಎಕ್ಸಾಮ್ಸ್ ಗಳನ್ನ ಕರೀತಿದ್ದಾರೆ ಪರ್ಮನೆಂಟ್ ಬೇಸಿಸ್. ನೋಡಿ, ಕೆಲವೊಬ್ರು ತಲೆಯಲ್ಲಿ ಇನ್ನೂ ಅದೇ ಇದೆ, ಎಕ್ಸಾಮ್ಸ್ ಇರುತ್ತೋ ಇರಲ್ವೋ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಏನು, ಡೈರೆಕ್ಟ್ ಆಗಿ ತಗೊಂಡ್ಬಿಡ್ತಾರೆ. ಇಲ್ಲ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದ್ರೆ ನಿಮಗೆ ಇಂಟರ್ವ್ಯೂ ಇರಲ್ಲ, ಎಕ್ಸಾಮ್ ತಗೋತಾರೆ, ಮೆರಿಟ್ ಲಿಸ್ಟ್ ರ್ಯಾಂಕ್ ಲಿಸ್ಟ್ ರೆಡಿ ಮಾಡ್ತಾರೆ, ರ್ಯಾಂಕ್ ಬಂದವರಿಗೆ ಸೆಲೆಕ್ಟ್ ಮಾಡ್ಕೋತಾರೆ, ಅಷ್ಟೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ. ಸೊ ಕ್ಲಿಯರ್ ಅಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಇನ್ನು ಯಾರ್ಯಾರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ, ನಿಮ್ ಪ್ರಿಪರೇಷನ್ ಇವಾಗಲೇ ಸ್ಟಾರ್ಟ್ ಮಾಡಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಕ್ಲಾಸ್ ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಇಂಪಾರ್ಟೆಂಟ್ ನೋಟ್ಸ್ ಗಳನ್ನು ಕೂಡ ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಂಗೆ ನಾವು ಶೇರ್ ಮಾಡ್ತಿರ್ತೀವಿ. ಸೊ ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್, ಯೂಟ್ಯೂಬ್ ಚಾನಲ್ ನ ಮೆಂಬರ್ ಆಗಿಲ್ಲ ಅಂತಂದ್ರೆ ಸೊ ಮೆಂಬರ್ ನ ತಗೊಳ್ಳಿ. ಸೊ ಮೆಂಬರ್ ಆಗಕ್ಕೆ ಏನ್ ದೊಡ್ಡ ನೀವು ಪೇ ಮಾಡ್ಬೇಕಾಗಿಲ್ಲ, ಜಸ್ಟ್ ಕ್ಲಿಕ್ ಮಾಡ್ಬೇಕು ಸಬ್ಸ್ಕ್ರೈಬ್ ಬಟನ್ ಮೇಲೆ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಯಾವುದೇ ಇನ್ಫಾರ್ಮೇಶನ್, ಯಾವುದೇ ನೋಟಿಫಿಕೇಶನ್, ಯಾವುದೇ ಪ್ರೀವಿಯಸ್ ಇಯರ್ ಪೇಪರ್ಸ್, ಇಂಪಾರ್ಟೆಂಟ್ ನೋಟ್ಸ್ ಏನೇ ನಾವು ಅಪ್ಲೋಡ್ ಮಾಡಿದ್ರು ನಿಮಗೆ ಇಮಿಡಿಯೇಟ್ ಆಗಿ ಅದು ರೀಚ್ ಆಗುತ್ತೆ. ಸೊ ಓನ್ಲಿ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ ನೀವು ಬೆಲ್ ಬಟನ್ ನ ಒತ್ತಬೇಕು. ಬೆಲ್ ಬಟನ್ ಒತ್ತಿ ಅಲ್ಲಿ ಅಲೋ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟಾಗ, ಇವನ್ ನಾನು ಒಂದು ಇಂಪಾರ್ಟೆಂಟ್ ಕ್ವಶನ್ ಕೂಡ ನಾನು ಯೂಟ್ಯೂಬ್ ಮೇಲೆ ಪೋಸ್ಟ್ ಮಾಡೋದಂದ್ರೆ ಅದು ನಿಮ್ಮವರೆಗೂ ತಲುಪುತ್ತೆ. ಓಕೆನಾ? ಸೊ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಕ್ಕಿಂತ ಮೊದಲು ಏನ್ ಮಾಡೋಣ ಅಂತಂದ್ರೆ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿತ್ತು 2015ರಲ್ಲಿ ಲಾಸ್ಟ್ ಕರೆದಿದ್ರು. ಸೊ 10 ವರ್ಷಗಳ ಮೇಲೆ ಮತ್ತೆ ನಮಗೆ ನರ್ಸಿಂಗ್ ಆಫೀಸರ್ ಎಕ್ಸಾಮ್ಸ್ ಗಳನ್ನ ನಮ್ಗೆ ಕರ್ನಾಟಕದಲ್ಲಿ ಕಾಲ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಇದು ತುಂಬಾ ಖುಷಿ ವಿಚಾರ. ಒಂದ್ ಸ್ವಲ್ಪ ಡಿಲೇ ಆಗ್ಬೋದು, ಯಾಕಂದ್ರೆ ಸ್ಟೇಟ್ ಗವರ್ಮೆಂಟ್ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಡೆಫಿನೆಟ್ಲಿ ಎಕ್ಸಾಮ್ ನಡೆಯುತ್ತೆ. ಡೆಫಿನೆಟ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡೇ ಮಾಡ್ತಾರೆ. ಡೆಫಿನೆಟ್ಲಿ ನಿಮ್ಗೆ ಅವರು ಆರ್ಡರ್ ಕಾಪಿನ ಕೊಟ್ಟೆ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಸ್ಟಡಿ ಮಾಡ್ಬೇಕು. ಓಕೆ, ಸೊ ನೀವು ಕಲ್ಲು ಹೊಡಿದೇನೆ ಕಾಯಿ ಉದುರ್ಲಿ ಅಂತಂದ್ರೆ ಆಗಲ್ಲ. ಅಟ್ ಲೀಸ್ಟ್ ಕಲ್ಲನ್ನು ಹೊಡಿಬೇಕು ನೀವು. ಸೊ ಹೊಡೆದಾಗ ಮಾತ್ರ ನಿಮಗೆ ಕಾಯಿ ಉದುರಿದ್ರೆ ಅದು ನಿಮ್ದು ಅದೃಷ್ಟ ಅನ್ಕೋಬಹುದು. ಸೊ ಅದೃಷ್ಟದ ಮೇಲೆ ನೀವು ಡಿಪೆಂಡ್ ಆಗಿದ್ರೆ ನಿಮ್ಗೊಂದು 20 to 25% ರಿಸಲ್ಟ್ ಕೊಡ್ಬೋದು. ಬಟ್ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ 100% ರಿಸಲ್ಟ್ ಕೊಟ್ಟೆ ಕೊಡುತ್ತೆ. ನಿಮ್ ಸೆಲೆಕ್ಷನ್ ಆಗೇ ಆಗುತ್ತೆ. ನಿಮ್ ಮನೆಗೆ ನಿಮ್ಮ ಆರ್ಡರ್ ಕಾಪಿ ಪೋಸ್ಟ್ ಮುಖಾಂತರ ಬಂದೇ ಬರುತ್ತೆ. ನೀವು ಜಾಯಿನ್ ಆಗೇ ಆಗ್ತೀರಾ. ಸೊ ಇದು ನಮ್ ಕಡೆಯಿಂದ ನಿಮ್ಗೆ ಏನೇನ್ ಬೇಕು ಎಲ್ಲಾನು ಕೊಡ್ತೀವಿ. ಸೊ ಲೈಕ್ ನೋಟ್ಸ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಹೆಂಗ್ ಓದ್ಬೇಕು ಎಲ್ಲಾನು ನಾವು ಇನ್ ಡೀಟೇಲ್ ಆಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ತಿರ್ತೀವಿ. ಸೊ ಹಂಗಾಗ್ಬಿಟ್ಟು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲಾನು ಫ್ರೀ ಆಗಿ ಸಿಗುತ್ತಿಲ್ಲ. ಓಕೆನಾ? ಸೊ ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಫಸ್ಟ್ ಒಂದು 2015ರಲ್ಲಿ ಎಕ್ಸಾಮ್ ಕರೆದಾಗ ಏನಿತ್ತು ಅಂತಂದ್ರೆ, ಸೊ ಎಷ್ಟು ಟೋಟಲ್ ಕ್ವಶನ್ ಎಷ್ಟು ಇತ್ತು ಅಂತಂದ್ರೆ 100 ಕ್ವಶನ್ ಇತ್ತು ಟೋಟಲ್. ಸೊ ಅದರಲ್ಲಿ ಅವ್ರು ಟೋಟಲ್ 150 ಮಿನಿಟ್ಸ್ ಕೊಟ್ಟಿದ್ರು. ಎಕ್ಸಾಮ್ ನ ಸಾಲ್ವ್ ಮಾಡಕ್ಕೆ 120 ಮಿನಿಟ್ಸ್ ಕೊಟ್ಟಿದ್ರು. ಇಲ್ಲಿ ಜಾಸ್ತಿ ಜನ ಕನ್ಫ್ಯೂಸ್ ಆಗಿದ್ದೀರಾ. ಸೊ 100 ಮಾರ್ಕ್ಸ್ ಗೆ 150 ಮಿನಿಟ್ಸ್ ಇಲ್ಲ. ಏನು ಅಂತಂದ್ರೆ ನಿಮ್ಗೊಂದು ಅವಾಗ OMR ಸೀಟ್ ಅಲ್ಲಿ ಅವ್ರು ಎಕ್ಸಾಮ್ ತಗೊಂಡಿದ್ರು. ಓಕೆ, ಸೊ ಹಂಗಾಗಿ 30 ಮಿನಿಟ್ಸ್ ನ ಅವ್ರ ಪೇಪರ್ ನಿಮಗೆ ಬೇಗ ಕೊಡ್ತಿದ್ರು, ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಕ್ಕೆ. ಸೊ ನಿಮ್ಗೆ ಎಕ್ಸಾಮ್ ಮೇನ್ ಎಕ್ಸಾಮ್ ಅಂತ OMR ಶೀಟ್ ಯಾವಾಗ ಕೊಡ್ತಿದ್ರು ಅಂದ್ರೆ 30 ಮಿನಿಟ್ಸ್ ಆದ್ಮೇಲೆ. ಸೊ 100 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ಕೆ ಸೊ ಈ 120 ಮಿನಿಟ್ಸ್ ಡ್ಯೂರೇಷನ್ ಕೊಟ್ಬಿಟ್ಟು OMR ಶೀಟ್ ಕೊಡ್ತಿದ್ರು, ಅದರಲ್ಲಿ ನೀವು ಫಿಲ್ ಮಾಡಬೇಕಾಗಿತ್ತು. ಇದು ಈ ರೀತಿಯಾದ ಎಕ್ಸಾಮ್ ಪ್ಯಾಟರ್ನ್ ಅವಾಗ ಇತ್ತು. ಓಕೆ, ಸೊ ತುಂಬಾ ಈಸಿ ಆಗಿರತಕ್ಕಂತ ಕ್ವಶನ್ಸ್ ಗಳು ಅವ್ರಿಗೆ ಕೇಳಿದ್ರು, 1 ಲೈನರ್ ಕ್ವಶನ್ಸ್ ಗಳು. ಆ ಎಲ್ಲಾ ಕ್ವಶನ್ಸ್ ಗಳನ್ನ ಒನ್ ಬೈ ಒನ್ ಫುಲ್ ಡೀಟೇಲ್ ಆಗಿ, ಅಂದ್ರೆ ನೆಕ್ಸ್ಟ್ ಕೆಇಯಲ್ಲಿ ಯಾವ ರೀತಿ ಕೇಳಬಹುದು ಅಲ್ಲಿವರೆಗೂ ಮತ್ತು ಅದಕ್ಕಿಂತ ಒಂದು 10 ಹೆಜ್ಜೆ ಮುಂದೆನೆ ನಾವು ಇರೋಣ. ಯಾಕಂತಂದ್ರೆ ಎಕ್ಸಾಮ್
ಯಾವ ಲೆವೆಲ್ಗೂ ಕೇಳಬಹುದು, ಎಕ್ಸಾಮ್ ಯಾವ ಲೆವೆಲ್ ಕೇಳಿದ್ರು ನೀವು ಅದರಲ್ಲಿ ಪಾಸ್ ಆಗ್ಬೇಕು, ಆ ರೀತಿ ನಾವು ಟ್ರೈನ್ ಮಾಡ್ತೀವಿ. ಓಕೆನಾ? ಸೊ ಬಹಳ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್, ನೀವು ಕನೆಕ್ಟ್ ಆಗಿರ್ಬೇಕು ಮಾಸ್ಟರ್ ನರ್ಸಿಂಗ್ ಜೊತೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿ ಎಷ್ಟಿತ್ತು ಅಂತಂದ್ರೆ 100 ಮಾರ್ಕ್ಸ್ ಪೇಪರ್ ಇತ್ತು, 150 ಮಿನಿಟ್ಸ್ ಟೋಟಲ್ ಡ್ಯೂರೇಷನ್ ಇತ್ತು. ಓಕೆ, ಅದರಲ್ಲಿ ನಿಮಗೆ ಎಕ್ಸಾಮ್ ಸಾಲ್ವ್ ಮಾಡಕ್ಕೆ 120 ಮಿನಿಟ್ಸ್ ಕೊಟ್ಟಿದ್ರು. ಓಕೆ, 30 ಮಿನಿಟ್ಸ್ ನಿಮ್ ಡೀಟೇಲ್ ಫಿಲ್ ಮಾಡಕ್ಕೆ ಕೊಟ್ಟಿದ್ರು. ಸೊ ಅವಾಗ ನಿಮಗೆ OMR ಶೀಟ್ ಅಲ್ಲಿ ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಓಕೆ, ಸೊ ಇವಾಗ ಏನ್ ಮಾಡ್ಬೋದು ಅಂತಂದ್ರೆ ನಿಮ್ಗೆ CBT ಮಾಡ್ಬೋದು. ಓಕೆ, CBT ಅಂದ್ರೆ ಏನು? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಬಹಳ ಜನ ನಾರ್ಸೆಟ್ ಎಕ್ಸಾಮ್ ಎಲ್ಲ ಬರ್ದಿದ್ದಾರೆ ಆಲ್ಮೋಸ್ಟ್ ಅಲ್ಲೂ. ಓಕೆ, ಸೊ ಮತ್ತೆ ಬೇರೆ ಯಾವ್ದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಗಳನ್ನ ನೀವು ಬರ್ದಿರಬಹುದು, ಅಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಸೇಮ್ ಯಾಸ್ ಇಟ್ ಇಸ್ ಬರುತ್ತೆ. ಅದು ಬಹಳ OMR ಶೀಟ್ ಗಿಂತ ಬಹಳ ಈಸಿ ಇರುತ್ತೆ ನಿಮ್ಗೆ. ಓಕೆ, ನಿಮ್ ಡೀಟೇಲ್ಸ್ ಎಲ್ಲ ಪ್ರೀ ಫಿಲ್ಡ್ ಬರುತ್ತೆ. ಮತ್ತೆ ನೀವು ಜಸ್ಟ್ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ, ಗೊತ್ತಿದ್ರೆ ತುಂಬಾ ಒಳ್ಳೆಯದು. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡ್ದೇನೆ ನಾವು ಮೇನ್ ಟಾಪಿಕ್ ಅಂದ್ರೆ ಇವತ್ತಿನ ಏನ್ ಮೇನ್ ನಮ್ದು ಗೋಲ್ ಇದೆ ಅದ್ರ ಕಡೆ ನಾವು ಸಾಗೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ. ಸೊ ಬಹಳ ಸಿಂಪಲ್ ಕ್ವಶನ್ ಗಳನ್ನ ಅವರು ಕೇಳಿದ್ದಾರೆ. ಓಕೆ, ಸೊ ಏನಿದೆ ಫಸ್ಟ್ ಕ್ವಶನ್ ಏನಿದೆ ಅಂತ, ಮಾರ್ಟಾಲಿಟಿ ಅಂದ್ರೆ ಅದ್ರ ಏನು, ಹಂಗಂದ್ರೆ ಏನು, ಅದ್ರ ಮೀನಿಂಗ್ ಅವರು ಜಸ್ಟ್ ಕೇಳಿದ್ದಾರೆ. ಓಕೆ, ಮೀನಿಂಗ್ ಆಫ್ ದಿ ಮಾರ್ಟಾಲಿಟಿ ಕೇಳಿದ್ದಾರೆ. ಮಾರ್ಟಾಲಿಟಿ ಅಂತಂದ್ರೆ ಡೆತ್ ರೇಟ್. ಸಿಂಪಲ್ ಆನ್ಸರ್ ಇತ್ತು. ಆಪ್ಷನ್ ಬಿ ಅದ್ರ ಕರೆಕ್ಟ್ ಆನ್ಸರ್ ಇತ್ತು. ಎಲ್ಲಾ ಆಪ್ಷನ್ ಗಳನ್ನು ಅವರು ಡಿಸ್ಕ್ಲೋಸ್ ಮಾಡಿಲ್ಲ. KE ವೆಬ್ಸೈಟ್ ಅಲ್ಲಿ ನಮ್ಗೆ ಸಿಕ್ಕಿಲ್ಲ. ಇನ್ನು ಯಾರನ್ನು 2015ರಲ್ಲಿ ಪೇಪರ್ ಕೊಟ್ಟಿರೋರು ಕಂಪ್ಲೀಟ್ ಬುಕ್ಲೆಟ್ ನಿಮ್ಮ ಹತ್ರ ಏನಿದ್ರೆ ನಮಗೆ ಕಳಿಸ್ಕೊಡಿ ಪ್ಲೀಸ್. ತುಂಬಾ ಹೆಲ್ಪ್ ಆಗುತ್ತೆ, ಬೇರೆ ಸ್ಟೂಡೆಂಟ್ಸ್ ಗಳಿಗೂ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಜಸ್ಟ್ ಮಾರ್ಟಾಲಿಟಿ ಮೀನಿಂಗ್ ಕೇಳಿದ್ರೆ ಅದರ ಅರ್ಥ ಡೆತ್ ರೇಟ್ ಅನ್ನಂಗೆ. ಓಕೆ, ಸೊ ಮಾರ್ಬಿಡಿಟಿ ಅಂದ್ರೆ ಏನು? ಮಾರ್ಬಿಡಿಟಿ ಅಂದ್ರೆ ಡಿಸೀಸ್ ರೇಟ್. ಓಕೆ, ಮಾರ್ಟಾಲಿಟಿ ಇಸ್ ದ ಡೆತ್ ರೇಟ್ ಅಂಡ್ ಮಾರ್ಬಿಡಿಟಿ ಇಸ್ ದ ಡಿಸೀಸ್ ರೇಟ್. ಓಕೆ, ಸೊ ಬಹಳ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳಿದಾವೆ. ಒಂದ್ಸಾರಿ ನೀವು ನೋಡಿದ್ರೆ ಓದಿದ್ರೆ ಆರಾಮಾಗಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಬಹುದು. ಅದಕ್ಕೋಸ್ಕರ ಇಷ್ಟು ಪೋಸ್ಟ್ ಮಾಡಿ ಹೇಳ್ತಿದೀವಿ ನಾವು ನಿಮ್ಗೆ. ಸೊ ಓದೋದು, ನೀವು ಸ್ಟಡಿ ಮಾಡೋದು ತುಂಬಾ ಜರೂರತ್ ಇದೆ. ಒಂದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪೋಸ್ಟ್ ನ ನೀವು ಕನ್ಫರ್ಮ್ ಮಾಡ್ಕೋಬೇಕಿದ್ರೆ. ಓಕೆ, ಒಂದ್ ಸೆಕೆಂಡ್ ಪೆನ್ ಅಡ್ಜಸ್ಟ್ ಮಾಡ್ತೀನಿ. ಹಾ, ಓಕೆ, ಸೊ ಡನ್. ಮಾರ್ಟಾಲಿಟಿ ಅಂತಂದ್ರೆ ಡೆತ್ ರೇಟ್, ಮಾರ್ಬಿಲಿಟಿ ಅಂದ್ರೆ ಡಿಸೀಸ್ ರೇಟ್. ಓಕೆ, ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಮತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್, ನೇಮ್ ಆಫ್ ದ ಟೈನಿ ಏರ್ ಸ್ಯಾಕ್ಸ್ ಇನ್ ದ ಲಂಗ್ಸ್ ಅಂತ ಕೇಳಿದ್ದಾರೆ. ಸೊ ಸ್ಮಾಲ್ ಏರ್ ಸ್ಯಾಕ್ಸ್ ಇರ್ತವೆ ಲಂಗ್ಸ್ ಅಲ್ಲಿ, ಅದರ ಹೆಸರು ಏನು ಅಂತ ಕೇಳಿದ್ದಾರೆ. ತುಂಬಾ ಈಸಿ ಆದ ಕ್ವಶನ್. ಓಕೆ, ಸೊ BSc ನರ್ಸಿಂಗ್ ಅಲ್ಲಿ, JNM ನರ್ಸಿಂಗ್ ಅಲ್ಲಿ ನೀವು ಆರಾಮಾಗಿ ಇದು ಅನಾಟಮಿಯಲ್ಲಿ ಓದಿರ್ತೀರ. ಓಕೆ, ಅಲ್ವಿಯಲ್ ಅಂತ ಕರಿತೀವಿ. ಈ ಅಲ್ವಿಯೋಲೆಯಲ್ಲಿ ಮತ್ತೆ 3 ಟೈಪ್ ಬರ್ತವೆ. ಓಕೆ, ಟೈಪ್ 1 ಅಲ್ವಿಯೋಲೆ, ಟೈಪ್ 2 ಅಲ್ವಿಯೋಲೆ, ಮತ್ತೆ ಟೈಪ್ 3 ಅಲ್ವಿಯೋಲೆ ಅಂತ ಹೇಳ್ಬಿಟ್ಟು. ಸೊ ಟೈಪ್ 1 ಅಲ್ವಿಯೋಲೆ ಏನ್ ಕೆಲಸ ಅಂತಂದ್ರೆ ಏರ್ ಎಕ್ಸ್ಚೇಂಜ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಎದರಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಏರ್ ಎಕ್ಸ್ಚೇಂಜ್ ಅಲ್ಲಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಏನ್ ಏರ್ ಎಕ್ಸ್ಚೇಂಜ್ ಅಂತಂದ್ರೆ, ಏರ್ ಎಕ್ಸ್ಚೇಂಜ್ ಅಂತಂದ್ರೆ ಸಿಂಪಲ್. ಸೊ ನಾವು ಇನ್ಸ್ಪಿರೇಷನ್ ಮಾಡ್ರೆ ಏರು ಅಲ್ವಿಯೋಲೆವರೆಗೂ ಬರುತ್ತೆ. ಓಕೆನಾ? ಸೊ ಇಲ್ಲಿ ನಮ್ದು ಪಲ್ಮರಿ ವೆಸಲ್ಸ್ ಗಳು ಬರ್ತವೆ. ಈ ಟೈಪ್ 1 ಅಲ್ವಿಯೋಲೆ ಏನ್ ಮಾಡುತ್ತೆ ಅಂತಂದ್ರೆ, ಇಲ್ಲಿವರೆಗೂ ಬಂದಿರತಕ್ಕಂತ ಆಕ್ಸಿಜನ್ ಬ್ಲಡ್ ಒಳಗಡೆ ಕಳಿಸುತ್ತೆ. ಓಕೆ, ಸೊ ಬ್ಲಡ್ ಇಂದ ಬಂದಿರತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಇದು ಅಲ್ವಿಯೋಲೆ ಒಳಗೆ ತಗೊಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ರಿಟರ್ನ್ ಬಂದ್ಬಿಟ್ಟು ಇಲ್ಲಿಂದ ಎಲಿಮಿನೇಟ್ ಆಗುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ರಿಟರ್ನ್ ಬಂದ್ಬಿಟ್ಟು ಇಲ್ಲಿಂದ ಎಲಿಮಿನೇಟ್ ಆಗುತ್ತೆ. ಸೊ ಇಲ್ಲಿಂದ ಆಕ್ಸಿಜನ್ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಒಳಗೆ ಬರುತ್ತೆ. ಸೊ ಇದಕ್ಕಂತೀವಿ ಏರ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು. ಏರ್ ಎಕ್ಸ್ಚೇಂಜ್ ರೆಸ್ಪಾನ್ಸಿಬಲ್ ಇರತಕ್ಕಂತ ಅಲ್ವಿಯೋಲೆ ಯಾವುದು ಅಂತಂದ್ರೆ ಟೈಪ್ 1 ಅಲ್ವಿಯೋಲೆ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ದಿ ಎಕ್ಸ್ಚೇಂಜ್ ಆಫ್ ದಿ ಏರ್. ಓಕೆ, ಸೊ ಕ್ಲಿಯರ್. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಸ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ 2 ಅಲ್ವಿಯೋಲೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ 2 ಅಲ್ವಿಯೋಲೆ. ಟೈಪ್ 2 ಅಲ್ವಿಯೋಲೆ ಏನ್ ಕೆಲಸ ಇರುತ್ತೆ? ಟೈಪ್ 2 ಅಲ್ವಿಯೋಲೆ ಟೈಪ್ 2 ಅಲ್ವಿಯೋಲೆ ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಇದು ನಮಗೆ ಹೆಲ್ಪ್ ಮಾಡುತ್ತೆ ಸರ್ಫಕ್ಟೆಂಟ್ ಪ್ರೊಡಕ್ಷನ್ ಮಾಡಕ್ಕೆ. ಓಕೆ, ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ದಿ ಸರ್ಫಕ್ಟೆಂಟ್ ಫ್ಲೂಯಿಡ್. ಓಕೆ, ಸರ್ಫಕ್ಟೆಂಟ್ ಫ್ಲೂಯಿಡ್ ಯಾವ ಅಲ್ವಿಯೋಲೆಯಿಂದ ಪ್ರೊಡಕ್ಷನ್ ಆಗುತ್ತೆ ಅಂತಂದ್ರೆ ಟೈಪ್ 2 ಅಲ್ವಿಯೋಲೆಯಿಂದ ಪ್ರೊಡಕ್ಷನ್ ಆಗುತ್ತೆ. ಓಕೆ, ಟೈಪ್ 3 ಅಲ್ವಿಯೋಲೆ ಏನ್ ಕೆಲಸ ಇರುತ್ತೆ? So what is the function of the type 3 alveoli? Type 3 alveoli is the responsible for the, yes, it acts as a macrophage of the lungs or immune cells of the lungs we can say. Okay, so clear. ಇದು ನಮ್ದು ಲಂಗ್ಸ್ ಅಲ್ಲಿ ಇಮ್ಯೂನ್ ಸೆಲ್ ಆಗಿ ಫಂಕ್ಷನ್ ಮಾಡುತ್ತೆ. ಅದು ಟೈಪ್ 3 ಅಲ್ವಿಯೋಲೆ. ಫಸ್ಟ್ ಅಲ್ವಿಯೋಲೆ ಟೈಪ್ 1 ಅಲ್ವಿಯೋಲೆ ಏರ್ ಎಕ್ಸ್ಚೇಂಜ್, ಟೈಪ್ 3 ಅಲ್ವಿಯೋಲೆ ಟೈಪ್ 2 ಅಲ್ವಿಯೋಲೆ ಸರ್ಫಕ್ಟೆಂಟ್ ಫ್ಲೂಯಿಡ್ ಪ್ರೊಡಕ್ಷನ್, then type 3 alveoli acts as a macrophage. Clear?
ಸೊ ಇದು ಬಹಳ ಈಸಿ ಕ್ವಶನ್ ಇದೆ. ಸೊ ಈ ರೀತಿ ಕ್ವಶನ್ಸ್ ಗಳು ಮತ್ತೆ ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಅವರು ನಿಮ್ಗೆ ಕೇಳಬಹುದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದ್ಬಿಟ್ಟು ವೆರಿ ಈಸಿ ಕ್ವಶನ್ ಇದೆ. ಅಗೇನ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಇನ್ ಆಲ್ ಎಕ್ಸಾಮ್ಸ್. ಸೊ ದಟ್ ಇಸ್ ದ ಅಂಬ್ಲಿಕಲ್ ಕಾರ್ಡ್ ಕನ್ಸಿಸ್ಟ್ ವಾಟ್ ಇಟ್ ಕನ್ಸಿಸ್ಟ್ ಅಂದ್ರೆ ಅಂಬ್ಲಿಕಲ್ ಕಾರ್ಡ್ ಅಲ್ಲಿ ಏನೇನ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಅಂಬ್ಲಿಕಲ್ ಕಾರ್ಡ್ ಅಲ್ಲಿ ನಮ್ಗೆ ಬಂದ್ಬಿಟ್ಟು ಇಂಟ್ರಾಯೂಟ್ರೈನ್ ಲೈಫ್ ಅಲ್ಲಿ ಫೀಟಸ್ಗೆ ಬ್ಲಡ್ ಸಪ್ಲೈ ಮಾಡಕ್ಕೆ ಪ್ಲಾಸೆಂಟಾ ಇಂದ ಪ್ಲಾಸೆಂಟಾ ಇಂದ ಫೀಟಸ್ಗೆ ಕನೆಕ್ಷನ್ ಇರುತ್ತೆ. ಸೊ ಈ ಕನೆಕ್ಷನ್ ನ ಏನಂತ ಕರಿತೀವಿ ಅಂದ್ರೆ ನಾವು ಅಂಬ್ಲಿಕಲ್ ಕಾರ್ಡ್ ಅಂತ ಕರಿತೀವಿ. ಈ ಅಂಬ್ಲಿಕಲ್ ಕಾರ್ಡ್ ಅಲ್ಲಿ ಎಷ್ಟು ವೆಜಲ್ಸ್ ಇರುತ್ತೆ ಅಂತ ಅವರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆ, ಸೊ ಬಹಳ ಸಿಂಪಲ್ ಇದೆ. ಅಂಬ್ಲಿಕಲ್ ಕಾರ್ಡ್ ಅಲ್ಲಿ ಎಷ್ಟು ವೆಜಲ್ಸ್ ಇರುತ್ತೆ? ವೆರಿ ನೈಸ್. ಓಕೆ, ಸೊ ದಟ್ ಇಸ್ ದ A to V1 ಅಂದ್ರೆ ಎರಡು ಆರ್ಟರಿ ಇರ್ತವೆ, ಒಂದು ವೇನ್ ಇರುತ್ತೆ. ಓಕೆ, ಸೊ ಯಾವ ವೇನ್ ಇರುತ್ತೆ? ಲೆಫ್ಟ್ ಅಂಬ್ಲಿಕಲ್ ವೇನ್ ಇರುತ್ತೆ, ದೆನ್ ರೈಟ್ ಅಂಬ್ಲಿಕಲ್ ಆರ್ಟರಿ, ದೆನ್ ಲೆಫ್ಟ್ ಅಂಬ್ಲಿಕಲ್ ಆರ್ಟರಿ ನಮ್ಮ ಹತ್ರ ಇರುತ್ತೆ. ಸೊ ಲೆಫ್ಟ್ ಅಂಬ್ಲಿಕಲ್ ವೇನ್ ಇರುತ್ತೆ ಅಂದ್ರೆ ರೈಟ್ ಅಂಬ್ಲಿಕಲ್ ವೇನ್ ಡಿಸಪಿಯರ್ ಆಗುತ್ತೆ. ಓಕೆ, ಸೊ ಯಾವ್ದು ಡಿಸಪಿಯರ್ ಆಗುತ್ತೆ ಅಂತ ಎಕ್ಸಾಮ್ ಅಲ್ಲಿ ಕೇಳಿದಾಗ ನೀವು ಏನ್ ಹೇಳ್ಬೇಕು ಅಂತಂದ್ರೆ, ಸೊ ನಿಮ್ಗೆ ಇಂಪಾರ್ಟೆಂಟ್ ಆಗಿ ರೈಟ್ ಅಂಬ್ಲಿಕಲ್ ವೇನ್ ಡಿಸಪಿಯರ್ ಆಗುತ್ತೆ, ಲೆಫ್ಟ್ ಅಂಬ್ಲಿಕಲ್ ವೇನ್ ರಿಮೈನಿಂಗ್ ಅಲ್ಲೇ ಸ್ಟೇ ಆಗಿರುತ್ತೆ. ಓಕೆ, ಸೊ ರೈಟ್ ಅಂಬ್ಲಿಕಲ್ ಆರ್ಟರಿ, ಲೆಫ್ಟ್ ಅಂಬ್ಲಿಕಲ್ ಆರ್ಟರಿ ಇರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿ ಎಷ್ಟು ಇರುತ್ತೆ ಅಂತ ಕೇಳಿದಾಗ ನೀವು ಜಸ್ಟ್ 3 ಅಂತ ಹೇಳ್ಬೇಕು. ಓಕೆ, 3 ಅಂತ ಹೇಳ್ಬೇಕು. ಯಾವ್ದು? ಒಂದು ವೇನು, ಎರಡು ಆರ್ಟರಿ. ಒಂದು ವೇನ್ ಯಾವುದು? ಲೆಫ್ಟ್ ಅಂಬ್ಲಿಕಲ್ ವೇನು. ಎರಡು ಆರ್ಟರಿ ಯಾವುದು? ರೈಟ್ ಅಂಬ್ಲಿಕಲ್ ಆರ್ಟರಿ, ಲೆಫ್ಟ್ ಅಂಬ್ಲಿಕಲ್ ಆರ್ಟರಿ. ಓಕೆ, ಸೊ ಇದ್ರ ಬ್ರಾಂಚಸ್ ಕೇಳ್ತಾರೆ. ಫೀಟಲ್ ಸರ್ಕ್ಯುಲೇಷನ್ ಅಲ್ಲಿ ಇನ್ ಡೀಟೇಲ್ ಆಗಿ ನಾನು ಆಲ್ರೆಡಿ ಎಲ್ಲ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಸೊ ನೀವು ಬೇಕಾದ್ರೆ ವಿಡಿಯೋ ಕ್ಲಾಸಸ್ ನ ರೆಫರ್ ಮಾಡ್ಕೋಬಹುದು. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತು ಅನ್ಕೊಂತೀನಿ ನಿಮ್ಗೆ. ಥರ್ಡ್ ಕ್ವಶನ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಓಕೆ, ಅಂಬ್ಲಿಕಲ್ ಕಾರ್ಡ್ ಕನ್ಸಿಸ್ಟ್ ಆಫ್ ಏನು ಅಂತ ಕೇಳಿದ್ರೆ ದಟ್ ಇಸ್ ದ 2 ಆರ್ಟರೀಸ್ ಅಂಡ್ 1 ವೇನ್. ಸೊ ಆರ್ಟರಿ ಯಾವ್ದು ಅಂತಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಪವರ್ ಹೌಸ್ ಆಫ್ ದಿ ಸೆಲ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಪವರ್ ಹೌಸ್ ಆಫ್ ದಿ ಸೆಲ್ ಇಸ್ ದ ಮೈಟೋಕಾಂಡ್ರಿಯಾ. ಓಕೆ, ಪವರ್ ಹೌಸ್ ಆಫ್ ದಿ ಸೆಲ್ ಇಸ್ ದ ಮೈಟೋಕಾಂಡ್ರಿಯಾ. ಎಲ್ರಿಗೂ ಗೊತ್ತು. ಇವನ್ ಆರ್ಟ್ಸ್ ಸ್ಟೂಡೆಂಟ್ಸ್ ಯಾರು ಕಾಂಪಿಟೇಷನ್ ಎಕ್ಸಾಮ್ ಗೊತ್ತಿದ್ರೆ ಅವರಿಗೂ ಇದ್ರ ಆನ್ಸರ್ ಗೊತ್ತು, ಹೌದಾ? ಸೊ ಅಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅನ್ನು ಕೆ ಅವರು ಕೇಳಿದ್ದಾರೆ. ಪವರ್ ಹೌಸ್ ಆಫ್ ದಿ ಸೆಲ್ ಅಂದ್ರೆ ಯಾವ್ದಕ್ಕಂತ ಕರಿತೀವಿ? ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಓಕೆ, ಸೊ ಈ ಸೆಲ್ ಆರ್ಗನ್ ಅಲ್ಲೇಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಗಳು ಕೇಳುವಂತ ಚಾನ್ಸಸ್ ಮತ್ತೆ ನಿಮಗೆ ನೆಕ್ಸ್ಟ್ ಕೆ ಎಕ್ಸಾಮ್ ಅಲ್ಲಿ ಇರುತ್ತೆ. ಆರ್ಗನ್ ಎಲ್ಎಸ್ ಅಂದ್ರೆ ಏನು? ಆರ್ಗನ್ ಎಲ್ಎಸ್ ಅಂದ್ರೆ ಸೆಲ್ ಒಳಗಡೆ ಇರ್ತಕ್ಕಂಥ ಕಾಂಪೋನೆಂಟ್ಸ್ ಗಳಿಗೆ ನಾವು ಆರ್ಗನ್ ಎಲ್ಎಸ್ ಅಂತ ಕರಿತೀವಿ. ಓಕೆ, ಸೊ ಆರ್ಗನ್ ಎಲ್ಎಸ್ ಅಂತಂದ್ರೆ ಸೆಲ್ ಒಳಗಡೆ ಇರತಕ್ಕಂಥ ಕಾಂಪೋನೆಂಟ್ಸ್ ಗಳಿಗೆ ನಾವು ಆರ್ಗನ್ ಎಲ್ಎಸ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ ಮಿ ಕ್ಲಿಯರ್ ದಿಸ್ ಒನ್ ಫಸ್ಟ್. ಸೊ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು ಬೆಟರ್. ಆರ್ಗನ್ ಎಲ್ಎಸ್ ಅಂದ್ರೆ ಏನು? ಆರ್ಗನ್ ಎಲ್ಎಸ್ ಅಂತಂದ್ರೆ ಸೆಲ್ ಒಳಗಡೆ ಇರತಕ್ಕಂಥ ಕಾಂಪೋನೆಂಟ್ಸ್ ಗಳಿಗೆ ನಾವು ಆರ್ಗನ್ ಎಲ್ಎಸ್ ಅಂತ ಕರಿತೀವಿ. ಸೆಲ್ ಅಂತಂದ್ರೆ ಸೆಲ್ ಒಳಗಡೆ ಏನೇನಿರುತ್ತೆ? ಮೈಟೋಕಾಂಡ್ರಿಯಾ ಇರುತ್ತೆ. ಸೆಲ್ ಒಳಗಡೆ ಏನೇನಿರುತ್ತೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ಇನ್ನು ತುಂಬಾ ಆರ್ಗನ್ ಎಲ್ಎಸ್ ಗಳು ಸೆಲ್ ಅಲ್ಲಿ ಒಳಗಡೆ ಇರ್ತವೆ. ಸೊ ಇದ್ರದ್ದು ಒಂದೊಂದ್ರದ್ದು ಪರ್ಟಿಕ್ಯುಲರ್ ಫಂಕ್ಷನ್ಸ್ ಗಳನ್ನ ಅವ್ರು ನಮಗೆ ಕೇಳ್ತಾರೆ. ಮೈಟ್ರೋಕಾಂಡ್ರಿಯದ ಕೆಲಸ ಏನು? ಇದನ್ನ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಯಾಕಂದ್ರೆ ಇದು ಎನರ್ಜಿ ಪ್ರೊಡಕ್ಷನ್ ಮಾಡುತ್ತೆ, ಸೆಲ್ಸ್ ಗೆ ಎನರ್ಜಿ ಅವೈಲೇಬಲ್ ಮಾಡಿಸುತ್ತೆ. ಸೊ ಮೈಟೋಕಾಂಡ್ರಿಯಾ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಓಕೆ, ಸೊ ಪ್ರೋಟೀನ್ ಎಲ್ಲಿಂದ ಸಿಂಥೆಸಿಸ್ ಆಗುತ್ತೆ? ಪ್ರೋಟೀನ್ ಎಲ್ಲಿಂದ ಸಿಂಥೆಸಿಸ್ ಆಗುತ್ತೆ ಅಂತಂದ್ರೆ ರೈಬೋಸೋಮ್ ಇಂದ ಸಿಂಥೆಸಿಸ್ ಆಗುತ್ತೆ. ಓಕೆ, ಎಲ್ಲಿಂದ ಅಂತಂದ್ರೆ ರೈಬೋಸೋಮ್. ಓಕೆ, ರೈಬೋಸೋಮ್ ಇಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ. ಓಕೆ, ಪ್ರೋಟೀನ್ ಸಿಂಥೆಸಿಸ್ ಫ್ರಮ್ ದಿ ರೈಬೋಸೋಮ್. ಓಕೆ, ಸುಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಎದಕ್ಕೆ ಕರೀತಾರೆ? ಓಕೆ, ಸುಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಎದಕ್ಕೆ ಕರೀತಾರೆ? ಲೈಸೋಸೋಮ್. ಓಕೆ, ಲೈಸೋಸೋಮ್ ಇಸ್ ಸುಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಸೊ ಈ ರೀತಿ ತುಂಬಾ ಕ್ವಶನ್ಸ್ ಗಳು ಸೆಲ್ ಆರ್ಗನೈಸೇಷನ್ ಬಗ್ಗೆ ಕೇಳ್ತಾರೆ. ಸೊ ಅದರ ಬಗ್ಗೆ ಮತ್ತೆ ನಾವು ಡಿಸ್ಕಸ್ ಮಾಡೋಣ ಇನ್ ಡೀಪ್ ಆಗಿ. ಸೊ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕೇಳಿರೋದು ಯಾವುದು ಅಂತಂದ್ರೆ ಪವರ್ ಹೌಸ್ ಆಫ್ ದಿ ಸೆಲ್, ದಟ್ ಇಸ್ ದ ಮೈಟೋಕಾಂಡ್ರಿಯಾ. ಸಿಂಪಲ್ ಕ್ವಶನ್, ವೆರಿ ಸಿಂಪಲ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್. ಸೊ ದಟ್ ಇಸ್ ದ next question is the presence of albumin in the urine is termed as. ಸೊ ಯೂರಿನ್ ಅಲ್ಲಿ ಅಲ್ಬುಮಿನ್ ಪ್ರೋಟೀನ್ ಬಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ನಾರ್ಮಲ್ ಆಗಿ ಯೂರಿನ್ ಅಲ್ಲಿ ಅಲ್ಬುಮಿನ್ ಲೀಕ್ ಆಗಬಾರ್ದು, ಆದ್ರೆ ಅದರ ಅರ್ಥ ಕಿಡ್ನಿ ಡ್ಯಾಮೇಜ್ ಆಗಿದೆ
ಓಕೆ ಅಂದಂಗೆ. ಓಕೆ, ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಕಂಡೀಷನ್ ನ. ಓಕೆ, ಅಲ್ಲಿ ಪ್ರೋಟೀನ್ ಯೂರಿಯಾ ಆಗುತ್ತೆ, ಅಂದ್ರೆ ಸಿಕ್ಕಾಪಟ್ಟೆ ಪ್ರೋಟೀನ್ ಯೂರಿನಲ್ಲಿ ಲಾಸ್ ಆಗುತ್ತೆ. ಸಿಕ್ಕಾಪಟ್ಟೆ ಅಂದ್ರೆ ಎಷ್ಟು ಅಂತಂದ್ರೆ ಮೋರ್ ದೆನ್ 3.5 ಗ್ರಾಮ್ ಪರ್ ಡೇ. ಓಕೆ, ಫಾರ್ ಒನ್ ಡೇ there is loss of more than 3.5 gram protein in the urine, so that is what we call as the ಪ್ರೋಟೀನ್ ಯೂರಿಯಾ. ಓಕೆ, ಸೊ ಇಲ್ಲಿ ಅಲ್ಬುಮಿನ್ ಯೂರಿನ್ ಅಲ್ಲಿ ಇದ್ರೆ ಏನಂತ ಕರಿತೀವಿ ಅಂತಂದ್ರೆ ಅಲ್ಬುಮಿನ್ ಯೂರಿಯಾ ಅಂತ ಕರೀತಾರೆ. ಓಕೆ, ಏನಂತ ಕರೀತಾರೆ? ಅಲ್ಬುಮಿನ್ ಯೂರಿಯಾ ಅಂತ ಕರೀತಾರೆ. ಅಲ್ಬುಮಿನ್ ಅಂತಂದ್ರೆ ಅಲ್ಬುಮಿನ್, ಯೂರಿಯಾ ಅಂತಂದ್ರೆ ಯೂರಿನ್ ಅಲ್ಲಿ ಅಲ್ಬುಮಿನ್ ಲೀಕ್ ಆಗ್ತಿದ್ರೆ ಅದಕ್ಕೆ ನಾವು ಅಲ್ಬುಮಿನ್ ಯೂರಿಯಾ ಅಂತ ಕರಿತೀವಿ. ಓಕೆ, ಸೊ ಇನ್ನು ಬೇರೆ ಬೇರೆ ಟರ್ಮ್ಸ್ ಗಳಿದಾವೆ. ಓಕೆ, so what is the pyuria? Pyuria is the pus in the urine is called as the pyuria. Okay, what is the hematuria? Hematuria is the blood in the urine is called as the hematuria. Okay, so painless hematuria ನಿಮಗೆ ಯಾವುದರಲ್ಲಿ ಕ್ಲಾಸಿಕಲ್ ಪಿಕ್ಚರ್ ಆಗಿ ಸಿಗುತ್ತೆ? ಎನಿವನ್ ಕಮೆಂಟ್ ಮಾಡ್ತೀರಾ? ಪೇನ್ಲೆಸ್ ಹೆಮಚೂರಿಯಾ ಇಸ್ ದ ಕ್ಲಾಸಿಕಲ್ ಪಿಕ್ಚರ್ ಆಫ್ ದಿ, ಎಸ್, ಪೇನ್ಲೆಸ್ ಆಗಿ ಹೆಮಚೂರಿಯಾ ಆಗ್ತಿದ್ರೆ ಅದು ನಮಗೆ ಬ್ಲಾಡರ್ ಕ್ಯಾನ್ಸರ್ ನ ಇಂಡಿಕೇಟ್ ಮಾಡುತ್ತದೆ. ಕ್ಲಾಸಿಕಲ್ ಪಿಕ್ಚರ್ ಆಫ್ ದಿ ಬ್ಲಾಡರ್ ಕ್ಯಾನ್ಸರ್ ಇಸ್ ದ ಪೇನ್ಲೆಸ್ ಹೆಮಚೂರಿಯಾ. ಎಸ್, ಮತ್ತು ಬ್ಲಾಡರ್ ಕ್ಯಾನ್ಸರ್ ಅಲ್ಲಿ ಇಂಟ್ರಾವೆಸಿಕ್ಯುಲರ್ ಇಮ್ಯುನೋಥೆರಪಿ ಅಂತ ಕೊಡ್ತೀವಿ. ಯಾವ ವ್ಯಾಕ್ಸಿನ್ ಕೊಡ್ತೀವಿ? ಬ್ಲಾಡರ್ ಕ್ಯಾನ್ಸರ್ ಅಲ್ಲಿ ಇಂಟ್ರಾವೆಸಿಕ್ಯುಲರ್ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಎಸ್, ಯಾರನ್ನ ಕಮೆಂಟ್ ಮಾಡೋರಿದ್ರೆ ಕಮೆಂಟ್ ಮಾಡಿ. ಹೌದಲ್ಲ? ಎಸ್, ಬ್ಲಾಡರ್ ಅಲ್ಲಿ ಇಂಟ್ರಾವೆಸಿಕ್ಯುಲರ್ ಇಮ್ಯುನೋಥೆರಪಿ ಅಂತ ಕೊಡ್ತೀವಿ. ಕನ್ಸಿಡರ್ ಮಾಡ್ಕೊಳ್ಳಿ. ಕ್ಲಾಸ್ ಲೈವ್ ಇದೆ ಅಂತ ಹೇಳ್ಬಿಟ್ಟು, ಈ ಕ್ಲಾಸ್ ಲೈವ್ ಇಲ್ಲ, ರೆಕಾರ್ಡೆಡ್ ಕ್ಲಾಸ್ ಇರೋದು. ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಹಿಂಗೆ ಕ್ವಶನ್ ಕೇಳ್ತಿದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಕ್ಲಾಸ್ ಅಲ್ಲಿ ನಿಮ್ಗೆ. ಹೌದು, ನೀವು ಅನ್ಕೋತಿರೋದು ಕರೆಕ್ಟ್. ಯಾರು BCG ಅಂತ ಅನ್ಕೋತಿದ್ದೀರಾ ಕರೆಕ್ಟ್ ಇದೆ. ಓಕೆ, BCG ಇಸ್ ದ ಬ್ಯಾಸಿಲಸ್ ಕ್ಯಾಲ್ಮೆಟಿಕ್ ಯೂರಿನ್. ಸೊ ಈ ವ್ಯಾಕ್ಸಿನ್ ಮಕ್ಕಳಿಗೆ ನಾವು ವಿತಿನ್ 1 year ಅಲ್ಲಿ ಕೊಡ್ಬೇಕು. ಹೌದಲ್ಲ? TB ಅಗ್ನೆಸ್ಟ್ ಪ್ರೊಟೆಕ್ಷನ್ ಮಾಡಕ್ಕೆ. ಇದೇ ಸೇಮ್ ವ್ಯಾಕ್ಸಿನ್ ಬ್ಲಾಡರ್ ಇಮ್ಯುನಿಟಿ ಹೆಚ್ಚಿಗೆ ಮಾಡಕ್ಕೆ ಡೈರೆಕ್ಟ್ ಬ್ಲಾಡರ್ ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಸೊ ಇದನ್ನ ನಾವು ಇಂಟ್ರಾವೆಸಿಕ್ಯುಲರ್ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ನಾವು BCG ವ್ಯಾಕ್ಸಿನ್ ಯೂಸ್ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಎಸ್, ಏನೇನು ಓದ್ತೀವಿ ನಾವು? ಪ್ರೋಟೀನ್ ಯೂರಿಯಾ ಅಂದ್ರೆ ಏನಂತ ಓದ್ತೀವಿ, ಹೆಮಚೂರಿಯಾ ಅಂದ್ರೆ ಏನಂತ ಓದ್ತೀವಿ, ಪೈಯೂರಿಯಾ ಅಂದ್ರೆ ಏನಂತ ಓದ್ತೀವಿ, ಇಂಟ್ರಾವೆಸಿಕ್ಯುಲರ್ ಇಮ್ಯುನೋಥೆರಪಿ ಅಂತಂದ್ರೆ ಏನು ಅಂತ ಓದ್ತೀವಿ, ಪೇನ್ಲೆಸ್ ಹೆಮಚೂರಿಯಾ ಯಾವುದರ ಕ್ಲಾಸಿಕಲ್ ಫ್ಯೂಚರ್ ಇದೆ ಅಂತ ಓದ್ತೀವಿ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಇದೆ. ಒಂದು ಕ್ವಶನ್ ಅಲ್ಲಿ 10 ಕ್ವಶನ್ ಸಾಲ್ವ್ ಮಾಡಿಸೋದು ನನ್ನ ಸ್ಪೆಷಾಲಿಟಿ ಅದು. ಓಕೆ, ಎಸ್, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಸಿಂಪಲ್ ಆಗಿದೆ. ಓಕೆ, ಏನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು? ಓಕೆ, ಜೂಮ್ ಮಾಡ್ಬೇಕಾ? ಜೂಮ್ ಮಾಡ್ತೀನಿ ತಗೊಳ್ಳಿ. ವೈಟ್ ಬ್ಲಡ್ ಸೆಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್? ವೈಟ್ ಬ್ಲಡ್ ಸೆಲ್ ಕೆಲಸ ಏನು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್ ಕ್ವಶನ್ ಇದೆ. JNM ಕ್ವಶನ್ ಪೇಪರ್ ಇದು. ಸೊ ಅದಕ್ಕೆ ಎಷ್ಟು ಸಿಂಪಲ್ ಇದೆ. ನೆಕ್ಸ್ಟ್ BSc ನರ್ಸಿಂಗ್ ಅವ್ರದ್ದು ಕ್ವಶನ್ ಪೇಪರ್ ನ ತಗೊಂಡ್ಬರ್ತೀನಿ. ಅದನ್ನು ಅಷ್ಟೇನ್ ಟಫ್ ಇಲ್ಲ, ಒಂದ್ ಲೆವೆಲ್ ಮೀಡಿಯಂ ಟು ನಾರ್ಮಲ್ ಇದೆ. ಓಕೆ, ಟಫ್ ಅಂತೂ ಇಲ್ಲ. ಓಕೆ, ಬಹಳ ಈಸಿ ಇದೆ. ಸೊ ವೈಟ್ ಬ್ಲಡ್ ಸೆಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಫ್ಯಾಗೋಸೈಟೋಸಿಸ್. ಫ್ಯಾಗೋಸೈಟೋಸಿಸ್ ಅಂದ್ರೆ ಏನು ಫ್ಯಾಗೋಸೈಟೋಸಿಸ್ ಅಂತಂದ್ರೆ? ಎಸ್, ಫ್ಯಾಗೋಸೈಟೋಸಿಸ್ ಅಂತಂದ್ರೆ ಸಿಂಪಲ್, ಇದೊಂದು ಇಮ್ಯುನೋ ಪ್ರೊಸೆಸ್ ಇದೆ ನಮ್ಮ ಹತ್ರ. ಯಾವುದೇ ಒಂದು ಆಂಟಿಜನ್ ಬಾಡಿ ಒಳಗಡೆ ಬಂತು ಅಂತಂದ್ರೆ ಅದಕ್ಕೆ ನಮ್ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಆಂಟಿಬಾಡೀಸ್ ಆರ್ ವಿ ಕ್ಯಾನ್ ಸೇ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಮ್ಯಾಕ್ರೋಫೇಜ್ ಗಳು ಏನ್ ಮಾಡ್ತವೆ ಅಂದ್ರೆ, ಇದು ಬ್ಲಡ್ ವೆಸಲ್, ಈ ಬ್ಲಡ್ ವೆಸಲ್ ಅಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು ಆಂಟಿಜನ್. ಓಕೆ, ಈ ಆಂಟಿಜನ್ ಗೆ ಏನ್ ಮಾಡ್ತವೆ ಅಂತಂದ್ರೆ, ಈ ವೈಟ್ ಬ್ಲಡ್ ಸೆಲ್ ಟೈಪ್ಸ್ ಇದಾವೆ ನಮ್ಮ ಹತ್ರ, ನ್ಯೂಟ್ರೋಫಿಲ್ಸ್, ಮ್ಯಾಕ್ರೋಫೇಜಸ್. ಓಕೆ, ಸೊ ಇವು ಏನ್ ಮಾಡ್ತಾವ ಅಂದ್ರೆ ಐಡೆಂಟಿಫಿಕೇಶನ್ ಅಂಡ್ ಎಂಗಾಲ್ಫಿಂಗ್ ಅಂಡ್ ಡೆಸ್ಟ್ರಕ್ಷನ್ ಆಫ್ ದಿ antigen is called as the phagocytosis. What is the phagocytosis? Identifying, attaching, engulfing and destroying the pathogen is called as the phagocytosis. Okay, ಏನ್ ಹಂಗಂತಂದ್ರೆ ಐಡೆಂಟಿಫೈಯಿಂಗ್ ಅಂದ್ರೆ ಏನು? ಸೊ ಇದು ಒಂದು ಯಾವುದೋ ಬ್ಯಾಕ್ಟೀರಿಯಾ ಬಂದಿದೆ ಅಂತ ನಮ್ಮ ಸೆಲ್ಸ್ಗಳು, ನಮ್ಮ ಇಮ್ಯೂನಿ ಸೆಲ್ಸ್ಗಳು ಅದಕ್ಕೆ ಐಡೆಂಟಿಫೈ ಮಾಡ್ತವೆ. ಐಡೆಂಟಿಫೈ ಏನ್ ಮಾಡ್ತವೆ? ಈ ಆಂಟಿಜನ್ಗೆ ಅಂದ್ರೆ ಬಂದಿರತಕ್ಕಂಥ ಬ್ಯಾಕ್ಟೀರಿಯಾಗೆ ನಮ್ದು ಇಮ್ಯುನಿಟಿ ಸೆಲ್ಸ್ಗಳು, ನಮ್ಮ WBC ಗಳು ಹೋಗಿ ಏನ್ ಮಾಡ್ತವೆ? ಅಟ್ಯಾಚ್ ಮಾಡ್ತವೆ. ಅಟ್ಯಾಚ್ ಮಾಡಿ ಎಂಗಾಲ್ಫ್ ಮಾಡ್ಕೋತವೆ. ಎಂಗಾಲ್ಫಿಂಗ್ ಅಂದ್ರೆ ಏನು? ಎಂಗಾಲ್ಫಿಂಗ್ ಅಂತಂದ್ರೆ ಸೊ ಇದನ್ನ ಈ ರೀತಿ ಒಳಗಡೆ ತಗೊಳ್ಳೋದು. ಓಕೆ, ಸೊ ದಟ್ ಇಸ್ ಕಾಲ್ಡ್ ಇಸ್ ದ ಎಂಗಾಲ್ಫಿಂಗ್. ಓಕೆ, ಸೊ ಎಂಗಾಲ್ಫ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತೇವೆ? ಡೆಸ್ಟ್ರಕ್ಷನ್ ಮಾಡ್ತೇವೆ. ಡೆಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ಟು ಇದನ್ನ ಹೊರಗಡೆ ಎಲಿಮಿನೇಟ್ ಮಾಡ್ತೇವೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ದ ಫ್ಯಾಗೋಸೈಟೋಸಿಸ್. ಫ್ಯಾಗೋಸೈಟೋಸಿಸ್
ಡಬ್ಲ್ಯೂ ಬಿ ಸಿ ಒಂದು ಫಂಕ್ಷನ್ ಇದೆ. ಓಕೆ, ಸೊ ಡಬ್ಲ್ಯೂ ಬಿ ಸಿ ದಟ್ ಇಸ್ ದ ವೈಟ್ ಬ್ಲಡ್ ಸೆಲ್. ಓಕೆ, ಎಸ್, ಅದನ್ನ ನಾವು ವೈಟ್ ಬ್ಲಡ್ ಸೆಲ್ ಅಂತಾನು ಕರಿತೀವಿ. ಓಕೆ, ಸೊ ಇನ್ನೊಂದು ನಾವು ಏನ್ ಕರಿತೀವಿ ಅದಕ್ಕಂತಂದ್ರೆ ಲ್ಯೂಕೋಸೈಟ್ ಅಂತಾನು ಕರಿತೀವಿ. ಸೊ ವಾಟ್ ವಿ ಕ್ಯಾನ್ ಸೇ ಕಾಲ್ ಅನದರ್ ನೇಮ್ ಆಫ್ ದಿ ಡಬ್ಲ್ಯೂ ಬಿ ಸಿ, ವಿ ಕ್ಯಾನ್ ಸೇ ಡಬ್ಲ್ಯೂ ಬಿ ಸಿ ಆಸ್ ದ ಎಸ್ ಲೂಕೋಸೈಟ್. ಓಕೆ, ಇದನ್ನ ನಾವು ಲೂಕೋಸೈಟ್ ಅಂತಾನು ಕರಿತೀವಿ. ಲ್ಯೂಕೋ ಅಂತಂದ್ರೆ ವೈಟ್ ಅಂದಂಗೆ, ಸೈಟ್ ಅಂತಂದ್ರೆ ಸೆಲ್ ಅಂದಂಗೆ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಇದೆ. ಡಬ್ಲ್ಯೂ ಬಿ ಸಿಗೆ ನಾವು ಲೂಕೋಸೈಟ್ ಅಂತಾನು ಕರಿತೀವಿ. ಓಕೆ, ಸೊ ಈಗ ಏನಂದ್ರೆ ಡಬ್ಲ್ಯೂ ಬಿ ಸಿ ಸೆಲ್ಸ್ ಗಳ ನಂಬರ್ ಅಲ್ಲಿ ನಮಗೆ ಹೆಚ್ಚಿಗಾದ್ರೆ ಅದರ ಅರ್ಥ ಏನು? ಅದರ ಅರ್ಥ ಏನು ಅಂತಂದ್ರೆ ಯಾವುದೋ ಒಂದು ಇಮ್ಯುನಿಟಿಗೆ ಇರಿಟೇಟ್ ಮಾಡ್ತಕ್ಕಂತ ಏಜೆಂಟ್ ಬಾಡಿ ಒಳಗಡೆ ಬಂದಿದೆ ಅಂದಂಗೆ. ಅಂದ್ರೆ ಸೊ ಅದರ ಅರ್ಥ ಬ್ಯಾಕ್ಟೀರಿಯಾನ ಬಂದಿರಬಹುದು, ವೈರಸ್ ಅನ್ನ ಬಂದಿರಬಹುದು, ಫಂಗಸ್ ಅನ್ನ ಬಂದಿರಬಹುದು. ಓಕೆ, ಬ್ಯಾಕ್ಟೀರಿಯಲ್ಲಿ ಆಲ್ಮೋಸ್ಟ್ ನ್ಯೂಟ್ರೋಫಿಲ್ಸ್ ಜಾಸ್ತಿ ಆಗಿರ್ತವೆ. ಓಕೆ, ಸೊ ವೈರಸ್ ಮತ್ತು ಫಂಗಸ್ ಅಲ್ಲಿ ನಮಗೆ ಡಬ್ಲ್ಯೂ ಬಿ ಸಿ ಬೇರೆ ರೀತಿಯಾದಂತಹ ಸೆಲ್ಸ್ ಗಳಿದಾವೆ. ಓಕೆ, ಎಸ್ನೋಫಿಲ್ಸ್ ಅವೆಲ್ಲ ಪ್ಯಾರಾಸೈಟ್ ಇನ್ಫೆಕ್ಷನ್ ಅಂದ್ರೆ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆದಾಗ ಎಸ್ನೋಫಿಲ್ಸ್ ಜಾಸ್ತಿ ಆಗ್ತವೆ. ಸೊ ಆ ರೀತಿ ಸೊ ಸ್ಪೆಸಿಫಿಕ್ ಆಗಿ ಡಬ್ಲ್ಯೂ ಬಿ ಸಿ ಗಳು ಜಾಸ್ತಿ ಆಗಿದ್ದಕ್ಕೆ ಸ್ಪೆಸಿಫಿಕ್ ಇನ್ಫೆಕ್ಷನ್ಸ್ ಗಳನ್ನ ಇಂಡಿಕೇಟ್ ಮಾಡ್ತವೆ. ಅದೇನು ಹೆಂಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಓದೋಣ. ಸೊ ಇಲ್ಲಿ ನೀವು ಇಷ್ಟು ಜನರಲ್ ಆಗಿ ತಿಳ್ಕೊಬೇಕು ಏನಾಗಿದೆ ಅಂತಂದ್ರೆ ಡಬ್ಲ್ಯೂ ಬಿ ಸಿ ಅಮೌಂಟ್ ಹೆಚ್ಚಿಗಾಗಿದೆ ಅಂತಂದ್ರೆ ಬಾಡಿಯಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಮತ್ತೆ ಡಬ್ಲ್ಯೂ ಬಿ ಸಿ ಲೆವೆಲ್ ಏನಾನ ಕಮ್ಮಿ ಆದ್ರೆ, ಓಕೆ, ಸೊ ವೈಟ್ ಬ್ಲಡ್ ಸೆಲ್ ಲೆವೆಲ್ ಏನಾನ ಕಮ್ಮಿ ಆದ್ರೆ, ಓಕೆ, ಇದನ್ನ ನಾವು ಲ್ಯೂಕೋಸೈಟೋಪಿನಿಯಾ ಅಂತ ಹೇಳ್ತೀವಿ. ಓಕೆ, ವಾಟ್ ವಿ ಕ್ಯಾನ್ ಸೇ ದಿಸ್ ಒನ್ ಲ್ಯೂಕೋಸೈಟೋಪಿನಿಯಾ. ಓಕೆ, ಲ್ಯೂಕೋ ಅಂತಂದ್ರೆ ವೈಟ್ ಬ್ಲಡ್ ಸೆಲ್, ಸೈಟೋ ಅಂತಂದ್ರೆ ಸೆಲ್ಸ್ ಅಂದಂಗೆ, ಪೀನಿಯಾ ಅಂತಂದ್ರೆ ಡಿಕ್ರೀಸ್ ಆಗಿದೆ ಅಂದಂಗೆ. ಓಕೆ, ಸೊ ಲ್ಯೂಕೋಸೈಟೋಪಿನಿಯಾ ಅಂತಂದ್ರೆ ಡಿಕ್ರೀಸ್ ಆಗಿದೆ ಡಬ್ಲ್ಯೂ ಬಿ ಸಿ ಅಂದಂಗೆ. ಡಬ್ಲ್ಯೂ ಬಿ ಸಿ ಡಿಕ್ರೀಸ್ ಆದ್ರೆ ಇಮ್ಯುನಿಟಿ ಡಿಕ್ರೀಸ್ ಆಗುತ್ತೆ, ಇಮ್ಯುನಿಟಿ ಡಿಕ್ರೀಸ್ ಆದ್ರೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಡಬ್ಲ್ಯೂ ಬಿ ಸಿ ಡಿಕ್ರೀಸ್ ಆದಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಪೇಷಂಟ್ಸ್ ಗೆ ಇನ್ಫೆಕ್ಷನ್ ಅಗೇನ್ಸ್ಟ್ ಪ್ರೊಟೆಕ್ಷನ್ ಕೊಡಬೇಕು. ಅಂದ್ರೆ ಆ ಪೇಷಂಟ್ಸ್ ನಾವು ಏಸೆಪ್ಟಿಕ್ ಕಂಡೀಷನ್ ಅಲ್ಲಿ ಇಡಬೇಕು. ಯಾರು ಆಲ್ರೆಡಿ ಇನ್ಫೆಕ್ಟೆಡ್ ಪರ್ಸನ್ ಇದ್ರೆ ಅವರಿಂದ ಅದನ್ನ ಸಪರೇಟ್ ಮಾಡಿ ಇಡಬೇಕು. ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ನರ್ಸಿಂಗ್ ಇಂಟರ್ವೆನ್ಷನ್ಸ್ ಗಳನ್ನ ನಾವು ಯಾಡ್ ಮಾಡಬೇಕು. ಕಂಪಲ್ಸರಿ ಪೇಷಂಟ್ ಅಟೆಂಡರ್ ಗೆ ಹ್ಯಾಂಡ್ ವಾಷಿಂಗ್, ಪರ್ಸನಲ್ ಹೈಜೀನ್, ಪೇಷಂಟ್ ಗೂ ಕೂಡ ಹ್ಯಾಂಡ್ ವಾಷಿಂಗ್, ಪರ್ಸನಲ್ ಹೈಜೀನ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡಬೇಕು. ಓಕೆ, ಸೊ ಐಸೋಲೇಷನ್ ರೂಮ್ ಅಲ್ಲಿ ಇಡಬೇಕು ಪೇಷಂಟ್ಸ್ ಗೆ, ಅಂದ್ರೆ ಪ್ರೊಟೆಕ್ಟಿವ್ ಐಸೋಲೇಷನ್ ಕೊಡಬೇಕು ಇಲ್ಲಿ. ಓಕೆ, ಸಪರೇಟಿವ್ ಐಸೋಲೇಷನ್ ಅಲ್ಲ. ಸೊ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಡಬ್ಲ್ಯೂ ಬಿ ಸಿ ಕಮ್ಮಿ ಆದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ ಅಂತಂದ್ರೆ ಲ್ಯೂಕೋಸೈಟೋಪಿನಿಯಾ ಅಂತ ಹೇಳ್ತೀವಿ. ಡಬ್ಲ್ಯೂ ಬಿ ಸಿ ಹೆಚ್ಚಿಗಾದ್ರೆ ಅದಕ್ಕೆ ನಾವು ಲ್ಯೂಕೋಸೈಟೋಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಇದೆ. ಫಂಕ್ಷನ್ ಆಫ್ ದಿ ಡಬ್ಲ್ಯೂ ಬಿ ಸಿ ಇಸ್ ದ ಫ್ಯಾಗೋಸೈಟೋಸಿಸ್, ಬಹಳ ಇಂಪಾರ್ಟೆಂಟ್ ಇದೆ ಮತ್ತು ಇನ್ಫೆಕ್ಷನ್ ಅಗೇನ್ಸ್ಟ್ ಪ್ರೊಟೆಕ್ಷನ್ ಕೊಡುತ್ತೆ. ಕ್ಲಿಯರ್? ಸೊ ಇದಿಷ್ಟು 6 ಕ್ವಶನ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ಓದಿದ್ವಿ. ಓಕೆ, ಕ್ವಿಕ್ ರಿವಿಷನ್ ಮಾಡೋಣ. So let me quickly revise this one. Okay, just a second, I will fit it to screen. Okay, so mortality ಅಂದ್ರೆ ಏನಂತ ಓದ್ವಿ, ದಟ್ ಇಸ್ ದ ಡೆತ್ ರೇಟ್. ಮಾರ್ಬಿಡಿಟಿ ಅಂತಂದ್ರೆ ಡಿಸೀಸ್ ರೇಟ್. ಮತ್ತೇನು ಲಂಗ್ಸ್ ಅಲ್ಲಿ ಇರತಕ್ಕಂತ ಟೈನಿ ಸ್ಯಾಕ್, ಏರ್ ಸ್ಯಾಕ್ಸ್ ಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ಅಲ್ವಿಯೋಲೆ ಅಂತ ಓದ್ತೀವಿ. ಅಲ್ವಿಯೋಲೆ ಅಲ್ಲಿ 3 ಇದೆ. Type 1 alveoli, type 2 alveoli, type 3 alveoli. Type 1 alveoli is responsible for the air exchange. Type 2 alveoli is responsible for the surfactant fluid production. Type 3 alveoli is responsible for the macrophages ಅಂತ ಕ್ಲಿಯರ್ ಆಗಿ ಓದ್ತೀವಿ. ಓಕೆ, ನೆಕ್ಸ್ಟ್ ಅಂಬ್ಲಿಕಲ್ ಕಾರ್ಡ್ ಅಲ್ಲಿ ಇರತಕ್ಕಂತ ಕಂಟೆಂಟ್ ಓದಿದ್ವಿ. ಓಕೆ, 2 ಆರ್ಟರೀಸ್, 1 ವೇನ್ ಇರುತ್ತೆ. ಯಾವ್ದು ವೇನ್ ಡಿಸಪೇರ್ ಆಗುತ್ತೆ ಅಂತಂದ್ರೆ ರೈಟ್ ಅಂಬ್ಲಿಕಲ್ ವೇನ್ ಡಿಸಪೇರ್ ಆಗುತ್ತೆ. ಅದನ್ನ ಕ್ಲಿಯರ್ ಆಗಿ ಓದ್ತೀವಿ. ನೆಕ್ಸ್ಟ್ ಪವರ್ ಹೌಸ್ ಆಫ್ ದಿ ಸೆಲ್ಸ್ ಅಂತ ಮೈಟೋಕಾಂಡ್ರಿಯಾ ಕರಿತೀವಿ. ಪ್ರೋಟೀನ್ ಎಲ್ಲಿಂದ ಪ್ರೊಡಕ್ಷನ್ ಆಗುತ್ತೆ ಅಂದ್ರೆ ರೈಬೋಸೋಮ್ ಇಂದ ಪ್ರೊಡಕ್ಷನ್ ಆಗುತ್ತೆ. ಅದೇ ರೈಬೋಸೋಮ್ ನಮ್ದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರುತ್ತೆ. ಸೊ ಅದಕ್ಕೆ ನಾವು ಕೆಲವೊಂದು ಎಕ್ಸಾಮ್ ಅಲ್ಲಿ ಪ್ರೋಟೀನ್ ಇಸ್ ಸಿಂಥಸೈಸ್ಡ್ ಬೈ ಅಂದಾಗ ನೀವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಾನು ಆನ್ಸರ್ ಹಾಕ್ಬೇಕಾದ ಪರಿಸ್ಥಿತಿ ಬರುತ್ತೆ. ಬಟ್ ರೈಬೋಸೋಮ್ ಮತ್ತು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ 2 ಆಪ್ಷನ್ ಅಲ್ಲಿ ಇದ್ರೆ ನೀವು ರೈಬೋಸೋಮ್ ನೇ ಆನ್ಸರ್ ನ ಚೂಸ್ ಮಾಡ್ಬೇಕಲ್ಲಿ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಆಲ್ಬುಮಿನ್ಯೂರಿಯಾ ಬಗ್ಗೆ ಓದ್ವಿ. ನೆಕ್ಸ್ಟ್ ಪ್ರೋಟೀನ್ಯೂರಿಯಾ, ಹೆಮಚೂರಿಯಾ, ಪೈಯೂರಿಯಾ. ಓಕೆ, ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಓದ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ ಬ್ಲಡ್ ಸೆಲ್ಸ್ ಮತ್ತು ಅದರ ರೆಸ್ಪಾನ್ಸಿಬಿಲಿಟಿನ ಇಲ್ಲಿ ಕ್ಲಿಯರ್ ಆಗಿ ನೋಡಿದ್ವಿ ನಾವು. ಓಕೆ, ಲ್ಯೂಕೋಸೈಟೋಸಿಸ್ ಅಂದ್ರೆ ಏನಂತ ಓದ್ವಿ, ಲ್ಯೂಕೋಸೈಟೋಪಿನಿಯಾ ಅಂತ ಅಂದ್ರೆ ಏನು ಅಂತ ನೋಡಿದ್ವಿ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಇದೆ. ಎಸ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ಸ್ ಕಾಣ್ತಿದೆ ಅನ್ಕೋತೀನಿ. ಇಲ್ಲೊಂದು ಕ್ವಶನ್ ಬಂದಿತ್ತು. ಸೊ ಪ್ರಿನ್ಸಿಪಲ್ಸ್ ಆಫ್ ದಿ ನರ್ಸಿಂಗ್ಸ್ ಅಂತ ಹೇಳ್ಬಿಟ್ಟು, ಸೊ ಅದರಲ್ಲಿ ಎಕ್ಸೆಪ್ಟ್ ಬಗ್ಗೆ ಕ್ವಶನ್ ಕೇಳಿದ್ರು. ಅದರಲ್ಲಿ 3 ಆಪ್ಷನ್ ನರ್ಸಿಂಗ್ ಪ್ರಿನ್ಸಿಪಲ್ ರಿಲೇಟೆಡ್ ಇತ್ತು. 1 ಆಪ್ಷನ್ ಸೊ ನರ್ಸಿಂಗ್ ಪ್ರಿನ್ಸಿಪಲ್ಸ್ ಗೆ ರಿಲೇಟೆಡ್ ಇರಲಿಲ್ಲ.
ಸೊ ಅದನ್ನ ನಾವು ಎಲಿಮಿನೇಟ್ ಆಗಿ ಮಾಡ್ಬೇಕಾಗಿರ್ತಕ್ಕಂಥ ಕ್ವಶನ್ ಇತ್ತು ಅದು. ಸೊ ಅದರ ಕ್ಲಿಯರ್ ಆಪ್ಷನ್ಸ್ ಗಳು ಇಲ್ಲಿ ಕೊಟ್ಟಿಲ್ಲ ಅವರು. ಸೊ ಹಂಗಾಗಿ ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಸಿಂಪ್ಟಮ್ಸ್ ಆರ್ ಡ್ಯೂ ಟು ದಿ ಫುಡ್ ಪಾಯ್ಸನಿಂಗ್ ಅಂತ ಕೇಳಿದ್ರು. ಫುಡ್ ಪಾಯ್ಸನಿಂಗ್ ಕಡೆಯಿಂದ ಯಾವ್ದು ಸಿಂಪ್ಟಮ್ಸ್ ಎಲ್ಲ ಬರುತ್ತೆ ಅಂತ ಕೇಳಿದ್ರು. ಸೊ ಆಪ್ಷನ್ ಅಲ್ಲಿ ವಾಮಿಟಿಂಗು, ಡಯರಿಯಾ ಮತ್ತೆ ಇನ್ನೊಂದು ಆಪ್ಷನ್ ಇತ್ತು. ಟೋಟಲ್ ಇದರ ಆನ್ಸರ್ ಬಂದ್ಬಿಟ್ಟು ಆಲ್ ದ ಅಬೌವ್ ಅಂತ ಇತ್ತು. ಓಕೆ, ಸೊ ಪೇಷಂಟ್ ಗೆ ಅಬ್ಡಮಿನಲ್ ಪೇನ್, ವಾಮಿಟಿಂಗ್ ಅಂಡ್ ಡಯರಿಯಾ ಇತ್ತು. ಫುಡ್ ಪಾಯ್ಸನಿಂಗ್ ಆದ್ರೆ ಅಬ್ಡಮಿನಲ್ ಪೇನ್ ಬಿ ಆಗ್ಬಹುದು, ವಾಮಿಟಿಂಗು ಆಗ್ಬಹುದು, ಡಯರಿಯಾನು ಆಗ್ಬಹುದು. ಸೊ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಆಪ್ಷನ್ ಡಿ ಇದರ ಆನ್ಸರ್ ಕರೆಕ್ಟ್ ಆಗಿತ್ತು, ಆಲ್ ದ ಅಬೌವ್ ಅಂತ ಆಗ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಸೊ 10th ಕ್ವಶನ್, ಆಕ್ಟಿವ್ ಇಮ್ಯುನೈಸೇಷನ್ ಶುಡ್ ಬಿ ಗಿವನ್ ಫಾರ್ ವೂಫಿಂಗ್ ಕಫ್. ಓಕೆ, ಸೊ ವೂಫಿಂಗ್ ಕಫ್ ಅಗೇನ್ಸ್ಟ್ ಯಾವ ಆಕ್ಟಿವ್ ಇಮ್ಯುನೈಸೇಷನ್ ನಾವು ಕೊಡಬೇಕು ಅಂತ ಕ್ವಶನ್ ಇತ್ತು. ಅದರ ಆನ್ಸರ್ ಬಂದ್ಬಿಟ್ಟು ಡಿಪಿಟಿ ಅಂತ. ಓಕೆ, ಸೊ ವಾಟ್ ಇಸ್ ದ ಡಿಪಿಟಿ? ಡಿಪಿಟಿ ಅಂದ್ರೆ ಏನು? ಡಿಪಿಟಿ ಅಂತಂದ್ರೆ ಡಿ ಅಂತಂದ್ರೆ ಡಿಪ್ತೇರಿಯಾ, ಫಾರ್ಟಿಸಿಸ್ ಮತ್ತು ಟೆಟನಸ್. ಎಸ್, ಸೊ ಇಲ್ಲಿ ನಾವು ಫಾರ್ಟಿಸಿಸ್ ಗೆ ನಾವು ಏನಂತ ಕರಿತೀವಿ? ವೂಫಿಂಗ್ ಕಫ್ ಅಂತಾನು ಕರಿತೀವಿ. ಓಕೆ, ಸೊ ವೂಫಿಂಗ್ ಕಫ್ 100 days ಕಫ್, ದಟ್ ಇಸ್ ದ ಫಾರ್ಟಿಸಿಸ್, ರೈಟ್? ಸೊ ಇದು ಎದರಿಂದ ಆಗುತ್ತೆ ಅಂತಂದ್ರೆ ಇದ್ರ ಕಾಸ್ಟೋ ಆರ್ಗಾನಿಸಮ್ ಬಂದ್ಬಿಟ್ಟು ಬಾರ್ಡಿಟೆಲ್ಲಾ ಫಾರ್ಟಿಸಿಸ್ ಅಂತ ಇದ್ರ ಕಾಸ್ಟೋ ಆರ್ಗಾನಿಸಮ್. ಓಕೆ, ಸೊ ಇದ್ರ ಅಗೇನೆಸ್ಟ್ ನಾವು ಪ್ರೊಡಕ್ಷನ್ ಕೊಡ್ತೀವಿ, ದಟ್ ಇಸ್ ದ ಡಿಪಿಟಿ ವ್ಯಾಕ್ಸಿನ್ ಮುಖಾಂತರ. ಸೊ ಇವಾಗ ನಾವು ಪೆಂಟಾಲಿನೂ ಕೂಡ ಡಿಪಿಟಿ ಆಡ್ ಮಾಡಿದೀವಿ. ಓಕೆ, ಸೊ ಪೆಂಟಾ ವ್ಯಾಕ್ಸಿನ್ ಅಲ್ಲಿ ಏನೇನು ಬರುತ್ತೆ? ಡಿಪ್ತೇರಿಯಾ, ಫಾರ್ಟಿಸಿಸ್, ಟೆಟನಸ್ ಮತ್ತು ಪ್ಲಸ್ ಹಿಮೋಫಿಲಸ್ ಇನ್ಫ್ಲುಯೆನ್ಸಾ ಬಿ, ಹಿಬ್ ಪ್ಲಸ್ ಹಬ್, ದಟ್ ಇಸ್ ದ ಹೆಪಟೈಟಿಸ್ ಬಿ. ಓಕೆ, ಸೊ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಡಿಯರ್, ಎಕ್ಸಾಮ್ ಅಲ್ಲಿ ಬರುತ್ತೆ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ನ ಕಾಂಪೋಸಿಷನ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಪೆಂಟಾವೆಲೆಂಟ್ ವ್ಯಾಕ್ಸಿನ್ ನ ಕಾಂಪೋಸಿಷನ್ ಅಲ್ಲಿ 3 ಇರುತ್ತೆ. ಡಿಪಿಟಿ ಇರುತ್ತೆ, 3 ಆಯ್ತು. ಪೆಂಟಾ ಅಂತಂದ್ರೆ 5, ರೈಟ್? ಪೆಂಟಾ ಅಂತಂದ್ರೆ 5, 5ರಲ್ಲಿ 5 ಆಗನೆಷ್ಟು ಪ್ರೊಡಕ್ಷನ್ ಕೊಡುತ್ತೆ. 5 ಡಿಸೀಸ್ ಆಗನೆಸ್ಟ್, ಒಂದು ಡಿಪ್ತೇರಿಯಾ, ಒಂದು ಫಾರ್ಟಿಸಿಸ್, ಇನ್ನೊಂದು ಟೆಟನಸ್, ಇನ್ನೊಂದು ಹಿಮೋಫಿಲಸ್ ಇನ್ಫ್ಲುಯೆನ್ಸಾ ಟೈಪ್ ಬಿ ಮತ್ತು ಹೆಪಟೈಟಿಸ್ ಬಿ. ಓಕೆ, ಡಿಪಿಟಿ, ಹಿಬ್, ಹಬ್ ಅಂತ ಹೇಳ್ತೀವಿ ನಾವು. ಇಂಪಾರ್ಟೆಂಟ್ ಇದೆ. ಸೊ ಇದು ಕಾಂಪೋಸಿಷನ್ ಇದೆ ಪೆಂಟಾವೆಲೆಂಟ್ ವ್ಯಾಕ್ಸಿನ್. ಓಕೆ, ಸೊ ದಿಸ್ ಇಸ್ ದ ಕಾಂಪೋಸಿಷನ್ ಆಫ್ ದಿ ಪೆಂಟಾ ವ್ಯಾಕ್ಸಿನ್, ರೈಟ್? ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಟಿವ್ ಇಮ್ಯುನೈಸೇಷನ್ ಶುಡ್ ಬಿ ಗಿವನ್ ಅಗೇನ್ಸ್ಟ್ ವೂಫಿಂಗ್ ಕಫ್ ಅಂತಂದಾಗ ನಾವು ಆನ್ಸರ್ ಡಿಪಿಟಿ ಅಂತ ಚೂಸ್ ಮಾಡಬೇಕಾಗಿತ್ತು. ಸೊ ಇದು ಕ್ಲಿಯರ್ ಇದೆ. ಓಕೆ, ಸೊ ಈ 3ರಲ್ಲಿ ಡಿಪ್ತೇರಿಯಾ, ಫಾರ್ಟಿಸಿಸ್ ಮತ್ತು ಟೆಟನಸ್ ಅಲ್ಲಿ ಯಾವ ವ್ಯಾಕ್ಸಿನ್ ನಮಗೆ ನ್ಯೂರಲಾಜಿಕಲ್ ಡೆಫಿಸಿಟ್ ಮಾಡುತ್ತೆ ಅಂದ್ರೆ ನರ್ವಸ್ ಸಿಸ್ಟಮ್ ಗೆ ಡ್ಯಾಮೇಜ್ ಆಗಿ ಒಂದು ಸೈಡ್ ಎಫೆಕ್ಟ್ ತೋರಿಸುತ್ತೆ, ಯಾವ ಕಾಂಪೋಸಿಷನ್ ತೋರಿಸುತ್ತೆ ಅಂತಂದ್ರೆ ಅಗೇನ್ ಆನ್ಸರ್ ಬಂದ್ಬಿಟ್ಟು ನಮ್ದು ಫಾರ್ಟಿಸಿಸ್. ಓಕೆ, ಫಾರ್ಟಿಸಿಸ್ ಇಸ್ ದ ವೆರಿ ಡೇಂಜರಸ್. ಫಾರ್ಟಿಸಿಸ್ ಮೇಕ್ಸ್ ದ ಹೈ ಸ್ರಿಲ್ ಕ್ರೈ. ಓಕೆ, ಬೇಬಿಗಳು ತುಂಬಾ ಜೋರಾಗಿ ಮತ್ತು ಕುಯ್ ಅಂತ ಸ್ರಿಲ್ ಆಗಿ ಆಡ್ತವೆ. ಓಕೆ, ದಟ್ ಇಸ್ ದ ಅದನ್ನು ಸೈಡ್ ಎಫೆಕ್ಟ್ ಇದೆ ಫಾರ್ಟಿಸಿಸ್. ಮತ್ತು ಫಾರ್ಟಿಸಿಸ್ ನ್ಯೂರೋಜೆನಿಕ್ ಡೆಫಿಸಿಟ್ ಅಂದ್ರೆ ನರ್ವಸ್ ಸಿಸ್ಟಮ್ ಗೆ ಡ್ಯಾಮೇಜ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಫಾರ್ಟಿಸಿಸ್ ಇಂದ. ಓಕೆ, ಸೊ ಕ್ಲಿಯರ್ ಇದೆ ಆನ್ಸರ್? ಎಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಸೊಸೈಟಿ ಅಗ್ನೆಸ್ಟ್ ಸೊಸೈಟಿಯಲ್ಲಿ ಒಂದು ಕ್ವಶನ್ ಕೇಳಿದ್ರೆ ಸೊಸೈಟಿ ಡಿಟರ್ಮಿನ್ಸ್ ದ ಸ್ಟೇಟ್ ಆಫ್ ದ ಅಂತ ಕೇಳ್ಬಿಟ್ಟು. ಸೊ ಅದು ಆನ್ಸರ್ ಅದು ಪರ್ಪಸ್ ಅಂತ ಇತ್ತು. ಇದು ಆನ್ಸರ್ ಕೀ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಕ್ಲಿಯರ್ ಆಗಿ ನಮ್ಮ ಹತ್ರ ಆಪ್ಷನ್ಸ್ ಗಳಿಲ್ಲ. ಸೊ ಇದಕ್ಕೆ ನಾವು ಎಲಿಮಿನೇಟ್ ಮಾಡಕ್ಕಾಗಲ್ಲ. ಸೊ ಹಂಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 12. ಸೊ ಕೊಲಾಪ್ಸ್ ಆಫ್ ದಿ ಲಂಗ್ಸ್ ಇಸ್ ಕಾಲ್ಡ್ ಎಸ್, ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಆನ್ಸರ್ ಇಸ್ ದ ಅಟೆಲೆಕ್ಟಸಿಸ್. ಓಕೆ, ಸೊ ಅಟೆಲೆಕ್ಟಸಿಸ್ ದ ಕೊಲಾಪ್ಸ್ ಆಫ್ ದಿ ಲಂಗ್ಸ್ ಇಸ್ ಕಾಲ್ಡ್ ಎಸ್ ದ ಅಟೆಲೆಕ್ಟಸಿಸ್. ಏನು ಅಟೆಲೆಕ್ಸಿಸ್ ಅಂತಂದ್ರೆ ಯಾವ ಪೇಷಂಟ್ಸ್ ಗೆಲ್ಲ ಅಟೆಲೆಕ್ಸಿಸ್ ಆಗ್ಬಹುದು, ಇದನ್ನ ಇನ್ನು ಯಾವ ರೀತಿಯ ಕ್ವಶನ್ಸ್ ನಾವು ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಟೆಲೆಕ್ಟಸಿಸ್ ಅಂತಂದ್ರೆ ಲಂಗ್ಸ್ ಕೊಲಾಪ್ಸ್ ಆಗೋದು ಅಥವಾ ಅಲ್ವಿಯೋಲೆ ಕೊಲಾಪ್ಸ್ ಆಗೋದು ನಾವು ಅಟೆಲೆಕ್ಟಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಏನ್ ಅಟೆಲೆಕ್ಟಸಿಸ್ ಅಂತಂದ್ರೆ ನೋಡಿ, ಇದು ಅಲ್ವಿಯೋಲೆಸ್. ಓಕೆ, ಸೊ ಈ ಅಲ್ವಿಯೋಲೆಯಲ್ಲಿ ಸರ್ಫೆಕ್ಟೆಂಟ್ ಫ್ಲೂಯಿಡ್ ಇರುತ್ತೆ, ಇನ್ ಬಾರ್ನ್ ಆಗಿ ಬಂದಿರುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಮಾಡಿ ಇಟ್ಟಿರುತ್ತೆ. ಯಾವಾಗ ಈ ಸರ್ಫೆಕ್ಟೆಂಟ್ ಲಾಸ್ ಆಗುತ್ತೆ ಅವಾಗ ಅಲ್ವಿಯೋಲೆ ಮೇಲೆ ಪ್ರೆಷರ್ ಬೀಳುತ್ತೆ, ಅಲ್ವಿಯೋಲೆ ಕೊಲಾಪ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದೊಂದು ರೀಸನ್ ಇದೆ. ಇದು ನ್ಯೂ ಬಾರ್ನ್ಸ್ ಅಲ್ಲಿ, ಚಿಲ್ಡ್ರನ್ಸ್ ಅಲ್ಲಿ ಅಟೆಲೆಕ್ಟಸಿಸ್ ಆಗಕ್ಕೆ ರೀಸನ್. ಇನ್ನ ಒಂದು ರೀಸನ್ ಏನು ಅಂತಂದ್ರೆ ಪೇಷಂಟ್ ಗೆ ಜನರಲ್ ಅನಸ್ಟೇಷಿಯಾ ಕೊಟ್ಟಾಗ, ಓಕೆ, ರೆಸ್ಪಿರೇಟರ್ ಮಸಲ್ಸ್ ಎಲ್ಲ ವೀಕ್ ಆಗಿರುತ್ತೆ, ರೆಸ್ಪಿರೇಷನ್ ನ ಇಂಟುಬೇಷನ್ ಮಾಡಿ ವೆಂಟಿಲೇಟರ್ ಮುಖಾಂತರ ಕೊಡ್ತಿರ್ತಾರೆ. ಸೊ ಇಮಿಡಿಯೇಟ್ಲಿ ವೆಂಟಿಲೇಟರ್ ಡಿಸ್ಕನೆಕ್ಟ್ ಮಾಡಿ ಪೇಷಂಟ್ ನ ಪೋಸ್ಟ್ ಆಫ್ ಶಿಫ್ಟ್ ಮಾಡಿದಾಗ ಅಲ್ಲೂ ಬ್ರೀತಿಂಗ್ ಮೂವ್ಮೆಂಟ್ ಪ್ರಾಪರ್ ಆಗಿ ಇರಲಿಲ್ಲ ಅಂತಂದ್ರೆ, ಸೊ ಜನರಲ್ ಅನಸ್ಟೇಷಿಯಾ ಸೈಡ್ ಎಫೆಕ್ಟ್ ಆಗಿನೂ ಕೂಡ ಲಂಗ್ಸ್ ಗಳು, ಅಲ್ವಿಯೋಲೆಗಳು ಕೊಲಾಪ್ಸ್ ಆಗಂತ ಚಾನ್ಸ್ ಇರುತ್ತೆ. ಅಲ್ವಿಯೋಲೆ ಮತ್ತು ಲಂಗ್ಸ್ ಗಳು ಕೊಲಾಪ್ಸ್ ಆದಾಗ ಅದನ್ನು ನಾವು ಅಟೆಲೆಕ್ಟಸಿಸ್ ಅಂತಾನು ಕರಿತೀವಿ. ಸೊ ಅಟೆಲೆಕ್ಟಸಿಸ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಪೋಸ್ಟ್ ಆಫ್ ಡೇ 1 ಫೀವರ್. ಓಕೆ, ಬಹಳ ಇಂಪಾರ್ಟೆಂಟ್ ಇದೆ.
ಪೋಸ್ಟ್ ಆಫ್ ಡೇ 1 ಅಲ್ಲಿ ಫೀವರ್ ಬಂದ್ರೆ ಅದಕ್ಕೆ ಮೋಸ್ಟ್ ಕಾಮನ್ ಕಾಸ್ ಏನಾಗಿರುತ್ತೆ ಅಂತಂದ್ರೆ ಅಟೆಲೆಕ್ಟಸಿಸ್. ನಾರ್ಸೆಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು ಮತ್ತೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅಟೆಲೆಕ್ಟಸಿಸ್ ಬಗ್ಗೆ ಮತ್ತೆ ನಮಗೆ ನೆಕ್ಸ್ಟ್ ಕೆಇ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಕೇಳಬಹುದು. ಓಕೆ, ಸೊ ದಟ್ ಇಸ್ ದ ಕೊಲಾಪ್ಸ್ ಆಫ್ ದಿ ಲಂಗ್ಸ್ ಇಸ್ ಕಾಲ್ಡ್ as ದ ಅಟೆಲೆಕ್ಟಸಿಸ್. ಓಕೆ, ಎಸ್, ಇಂಪಾರ್ಟೆಂಟ್ ಇದೆ. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್. That is the again simple question. The most common cause of the interstitial obstruction is called as, okay, sorry, intestinal obstruction. Intestinal obstruction the most common cause ಏನು ಅಂತ ಕೇಳಿದಾರೆ. ಓಕೆ, ಸೊ ಇದರ ಆನ್ಸರ್ ಅಡೇಷನ್ ಆಗುತ್ತೆ. ಅಡೇಷನ್ ಅಂತಂದ್ರೆ ಇಲ್ಲಿ ಪ್ರೀವಿಯಸ್ ಆಗಿ ಏನಾನ ಇಂಟೆಸ್ಟೈನ್ ಮೇಲೆ ಇನ್ಸಿಜನ್ ಮಾಡಿದ್ರು, ಪ್ರೀವಿಯಸ್ ಆಗಿ ಯಾವ್ದನ್ನ ಇಂಟೆಸ್ಟೈನ್ ಮೇಲೆ ಸರ್ಜರಿ ಮಾಡಿದ್ರು ಅಂತಂದ್ರೆ ಆ ಸರ್ಜಿಕಲ್ ಸೈಟ್ ಇಂದ ಒಳಗಡೆ ಅಡೇಷನ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಸೊ ಒಂದು ಅಬ್ನಾರ್ಮಲ್ ಮಾಸ್ ಡೆವಲಪ್ಮೆಂಟ್ ಆಗುತ್ತೆ. ಈ ಅಬ್ನಾರ್ಮಲ್ ಮಾಸ್ ಇಲ್ಲಿ ಅಡೇಷನ್ಸ್ ಕ್ರಿಯೇಷನ್ ಮಾಡಿಸುತ್ತೆ. ಈ ಅಡೇಷನ್ ಕ್ರಿಯೇಷನ್ ಏನ್ ಮಾಡಿಸುತ್ತೆ ಅಂತಂದ್ರೆ ಇಂಟೆಸ್ಟೈನ್ ಅಬ್ಸ್ಟ್ರಕ್ಟ್ ಮಾಡಿಸುತ್ತೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ದಟ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ದ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಇಸ್ ದ ಅಡೇಷನ್. ಓಕೆ, ಓಕೆ, ದಟ್ ಇಸ್ ದ ಆನ್ಸರ್ ಇಸ್ ದ ಅಡೇಷನ್. ಕ್ಲಿಯರ್, ಕ್ಲಿಯರ್. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14 ಏನಿದೆ ಅಂತಂದ್ರೆ, ಓಕೆ, ಸೊ ಲೆಟ್ ಮಿ ಜೂಮ್ ಅಂಡ್ ಶೋ ಯು. ಎಸ್, ದ ಫಾರ್ಮೇಶನ್ ಆಫ್ ದ ಪರ್ಮನೆಂಟ್ ಆರ್ಟಿಫಿಷಿಯಲ್ ಓಪನಿಂಗ್ ಈಸ್ ನೋನ್ ಆಸ್. ಓಕೆ, ಸೊ ಎಲ್ಲೋ ಒಂದು ಬಾಡಿ ಮೇಲೆ, ಓಕೆ, ಯಾವುದೇ ಇರಲಿ ಅದು ಪರ್ಮನೆಂಟ್ ಆಗಿ ಆರ್ಟಿಫಿಷಿಯಲ್ ಆಗಿ ಒಂದು ಓಪನಿಂಗ್ ಕ್ರಿಯೇಟ್ ಮಾಡ್ತಿದೀವಿ. ಆರ್ಟಿಫಿಷಿಯಲ್ ಅಂತಂದ್ರೆ ನ್ಯಾಚುರಲ್ ಅಲ್ಲ, ಅಂದ್ರೆ ಇನ್ಬೋರ್ನ್ ಆಗಿ ಬಂದಿಲ್ಲ ಅದು. ಸೊ ನಾವು ಸರ್ಜಿಕಲ್ಲಿ ಒಂದು ಓಪನಿಂಗ್ ನ ಕ್ರಿಯೇಟ್ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದಾಗ ಅದನ್ನ ನಾವು ಓಸ್ಟೋಮಿ ಅಂತ ಕರಿತೀವಿ. ಓಕೆ, ಸೊ ಏನ್ ಓಸ್ಟೋಮಿ ಅಂತ? ಓಸ್ಟೋಮಿ ಅಂತಂದ್ರೆ ಅದನ್ನ ನಾವು ಓಪನಿಂಗ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ? ಅದನ್ನ ನಾವು ಓಪನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಏನ್ ಓಪನಿಂಗ್? ಎಕ್ಸಾಂಪಲ್ ಕೊಡಿ ಸರ್, ಎಕ್ಸಾಂಪಲ್ ತಗೊಳ್ಳಿ. ದಟ್ ಇಸ್ ದ ಟ್ರಾಕಿಯೋಸ್ಟೋಮಿ. ಓಕೆ, ಸೊ ಸಾರಿ, ದಟ್ ಇಸ್ ದ ಟ್ರಾಕಿಯೋಸ್ಟೋಮಿ. ದಿಸ್ ಇಸ್ ದ ಓಸ್ಟೋಮಿ, ರೈಟ್? ದೆನ್ ಬಂತು ಕೋಲೋಸ್ಟೋಮಿ, ಕೋಲೋಸ್ಟೋಮಿ. ಓಕೆ, ದಟ್ ಇಸ್ ದ ಓಸ್ಟೋಮಿ. ಓಸ್ಟೋಮಿ ಅಂತಂದ್ರೆ ಟ್ರಾಕಿಯಲ್ಲಿ ಹೋಲ್ ಮಾಡಿದ್ರೆ ಅದನ್ನ ಟ್ರಾಕಿ ಓಸ್ಟೋಮಿ ಅಂತ ಕರಿತೀವಿ. ಓಕೆ, ಇಂಟೆಸ್ಟೈನ್ ನ ಹೊರಗಡೆ ತಗೊಂಡ್ಬಂದ್ಬಿಟ್ಟು ಎಂಟೀರಿಯರ್ ಅಬ್ಡಾಮಿನಲ್ ವಾಲ್ ಸರ್ಫೇಸ್ ಮೇಲೆ ಓಪನಿಂಗ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಕೋಲೋಸ್ಟೋಮಿ ಅಂತ ಕರಿತೀವಿ. ಒಟ್ಟಾಗಿ ಬಾಡಿ ಮೇಲೆ ಓಪನಿಂಗ್ ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಾವು ಓಸ್ಟೋಮಿ ಅಂತ ಕರಿತೀವಿ. ಏನಲ್ಲಿ ಬಾಡಿಯಲ್ಲಿ ಇರ್ತಕ್ಕಂಥ ಯಾವ್ದನ್ನ ಆರ್ಗನ್ ನ ಕಟ್ ಮಾಡಿ ರಿಮೂವ್ ಮಾಡಿ ಎಲಿಮಿನೇಟ್ ಮಾಡ್ತಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಎಕ್ಟೋಮಿ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಅಪೆಂಡೆಕ್ಟಮಿ. ಓಕೆ, ಫಾರ್ ಎಕ್ಸಾಂಪಲ್ ಅಪೆಂಡೆಕ್ಟಮಿ. ಓಕೆ, ಅಪೆಂಡ್ ಎಕ್ಟಮಿ. ಓಕೆ, ಸೊ ನೋಡಿ, ಅಪೆಂಡ್ ಎಕ್ಟಮಿ. ಎಕ್ಟಮಿ ಅಂತಂದ್ರೆ ಎಸ್, ಸೊ ಐಡೆಂಟಿಫೈಯಿಂಗ್ ದ ಸ್ಟ್ರಕ್ಚರ್, ಕಟಿಂಗ್ ದ ಸ್ಟ್ರಕ್ಚರ್ ಅಂಡ್ ಎಲಿಮಿನೇಟಿಂಗ್ ದ ಸ್ಟ್ರಕ್ಚರ್. ಸೊ ಅಬ್ನಾರ್ಮಲ್ ಸ್ಟ್ರಕ್ಚರ್ ನ ಐಡೆಂಟಿಫೈ ಮಾಡೋದು, ಕಟ್ ಮಾಡೋದು, ಅದನ್ನ ನಾವು ಬಾಡಿಯಿಂದ ರಿಮೂವ್ ಮಾಡೋದು. ಸೊ ಅದನ್ನ ನಾವು ಎಕ್ಟಮಿ ಅಂತ ಕರಿತೀವಿ. ಓಕೆ, ಸೊ ಜಸ್ಟ್ ನಾವು ಓಪನಿಂಗ್ ಮಾಡ್ತಿದ್ದರನ್ನ ಓಟೋಮಿ ಅಂತ ಕರಿತೀವಿ. ಓಕೆ, ಸೊ ಓಸ್ಟೋಮಿ ಅಂತಾನು ಕರಿತೀವಿ. ಕ್ಲಾರಿಟಿ, ಕ್ಲಾರಿಟಿ. ಎಸ್, ಸೊ ಬಹಳ ಇಂಪಾರ್ಟೆಂಟ್ ಇದೆ ಡಿಫ್ರೆನ್ಸ್ ಬಿಟ್ವೀನ್ ದ ಎಕ್ಟೋಮಿ ಮತ್ತು ಓಸ್ಟೋಮಿ. ಎಸ್, ಬಹಳ ಕಂಪ್ಲೀಟ್ ಆಗಿ ಇದು ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಕೆ ಅಲ್ಲಿ ಕೇಳಿರೋದು. ಮತ್ತೆ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಸೊ ಟೈಪ್ ಆಫ್ ದಿ ಎಂಟಾಗೋನಿಸಮ್ ಆರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಂಟಾಗೋನಿಸಮ್ ನ ಟೈಪ್ಸ್ ಗಳು ಕೇಳಿದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಎಂಟಾಗೋನಿಸಮ್ ಬರ್ತವೆ. ಫಾರ್ಮಕಾಲಜಿ ಬೇಸಿಕ್ ಕ್ವಶನ್. ಓಕೆ, ಕ್ವಶನ್ ಫ್ರಮ್ ದಿ ಫಾರ್ಮಾ, ದಟ್ ಇಸ್ ದ ವೆರಿ ಬೇಸಿಕ್ ಕ್ವಶನ್. ಓಕೆ, ಸೊ ಇಲ್ಲಿ ಕಾಂಪಿಟೇಟಿವ್ ಎಂಟಾಗೋನಿಸಮ್, ಓಕೆ, ಪಾರ್ಷಿಯಲಿ ಕಾಂಪಿಟೇಟಿವ್, ಫುಲ್ಲಿ ಕಾಂಪಿಟೇಟಿವ್, ಓಕೆ, ಡಿಫ್ರೆಂಟ್ ಕಾಂಪಿಟೇಟಿವ್ ಎಂಟಾಗೋನಿಸಮ್ಸ್ ಎಲ್ಲ ಬರ್ತವೆ. ಸೊ ಇದು ಕಂಪ್ಲೀಟ್ ಎಂಟಾಗೋನಿಸಮ್ಸ್ ಅಂದ್ರೆ ಏನು? ಓಕೆ, ಎಂಟಾಗೋನಿಸ್ಟ್ ಅಂತಂದ್ರೆ ಏನು? ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಸ್ಟಡಿ ಮಾಡೋಣ ಫಾರ್ಮಕಾಲಜಿಯಲ್ಲಿ. ಓಕೆ, ಸೊ ಜಸ್ಟ್ ನಾನು ಕ್ವಶನ್ ಮತ್ತು ಅದರ ಆನ್ಸರ್ ಇಲ್ಲಿ ಕ್ಲಿಯರ್ ಮಾಡ್ತೀನಿ ನಿಮಗೆ. ದ ಟೈಪ್ ಆಫ್ ದಿ ಎಂಟಾಗೋನಿಸಮ್ ಇಸ್ ದ, ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆ ಆಪ್ಷನ್ಸ್ ಗಳಲ್ಲಿ ಕಾಂಪಿಟೇಟಿವ್ ಎಂಟಾಗೋನಿಸಮ್ ಇಸ್ ದ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎ ಗುಡ್ ಲೋಕಲ್ ಅನಸ್ಥೆಟಿಕ್ ಏಜೆಂಟ್ ಶುಡ್ ನಾಟ್ ಕಾಸಸ್ ಅಂತ ಕೇಳಿದ್ರು. ಅಂದ್ರೆ ಗುಡ್ ಲೋಕಲ್ ಅನಸ್ಥೇಷಿಯಾ ಏಜೆಂಟ್ ಅಂದ್ರೆ ನೀವು ಲೋಕಲ್ ಅನಸ್ಥೇಷಿಯಾ ಏಜೆಂಟ್ ನ ಚೂಸ್ ಮಾಡ್ತಿದ್ರ. ಸೊ ಅದರಲ್ಲಿ ಅದು ಗುಡ್ ಅಂತ ನೀವು ಯಾಕೆ ಹೇಳ್ತೀವಿ ಅಂತಂದ್ರೆ ಅದು ಫಾಸ್ಟ್ ಆನ್ಸೆಟ್ ಮತ್ತು ಲಾಂಗ್ ಡ್ಯೂರೇಷನ್ ಆಫ್ ದಿ ಆಕ್ಷನ್ ಇದ್ರೆ ಅದು ಗುಡ್ ಅಂತ ಹೇಳ್ತೀವಿ. ಓಕೆ, ಸೊ ಏನ್ ಲೋಕಲ್ ಅನಸ್ಥೇಷಿಯಾ ಅಂತಂದ್ರೆ, ಲೋಕಲ್ ಅನಸ್ಥೇಷಿಯಾ ಅಂತಂದ್ರೆ ಅನಸ್ಥೇಷಿಯಾ ಕೊಡ್ತೀವಿ ನಾವು. ಸೊ ಒಂದು ಪರ್ಟಿಕ್ಯುಲರ್ ಲೋಕಲ್ ಬಾಡಿ ಮೇಲೆ ನಮಗೆ ನಮ್ನೆಸ್ ಕ್ರಿಯೇಟ್ ಮಾಡೋದೇ, ಅಲ್ಲಿಂದ ಲಾಸ್ ಆಫ್ ಸೆನ್ಸೇಷನ್ ಅಂಡ್ ಮೂವ್ಮೆಂಟ್ ಕಮ್ಮಿ ಮಾಡಿಸೋದೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಲೋಕಲ್ ಅನಸ್ಥೇಷಿಯಾ ಅಂತ ಹೇಳ್ತೀವಿ. ಸೊ ಯಾವ್ದಕ್ಕೆ ನಾವು ಗುಡ್ ಅಂತ ಹೇಳ್ಬೇಕು? ಅದು ಸಡನ್ ಆಗಿ ಆನ್ಸೆಟ್ ಕೊಡಬೇಕು ಮತ್ತೆ ಲಾಂಗ್ ಡ್ಯೂರೇಷನ್ ಆನ್ಸೆಟ್ ಇರಬೇಕು. ಓಕೆ, ಸೊ ಎಕ್ಸಾಂಪಲ್ ಕ್ವಶನ್ ಕೇಳ್ತಾನೆ. ಸೊ ಸಡನ್ ಆನ್ಸೆಟ್ ಅಂಡ್ ಲಾಂಗ್ ಡ್ಯೂರೇಷನ್ ಆನ್ಸೆಟ್ ಕೊಡ್ತಿದ್ರೆ ಆ ಅನಸ್ಥೇಷಿಯಾನು ಗುಡ್ ಅನಸ್ಥೇಷಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಕ್ವಶನ್ ಕೇಳ್ತಾನೆ ನಿಮ್ಗೆ, ಲೋಕಲ್ ಅನಸ್ಥೇಷಿಯಾದಲ್ಲಿ
ಇದ್ರದ್ದು ಎಫೆಕ್ಟ್ ಮತ್ತು ಇದ್ರದ್ದು ಡ್ಯೂರೇಷನ್ ಇನ್ಕ್ರೀಸ್ ಮಾಡಕ್ಕೆ ಇದ್ರ ಜೊತೆಗೆ ಯಾವ ಡ್ರಗ್ ಕೊಡ್ತೀರಿ ಅಂತಂದ್ರೆ ಅಡ್ರಿನಲಿನ್ ಕೊಡ್ತೀವಿ. ಓಕೆ, adrenaline is the drug we will give with local anesthesia to improve the duration of the effect. Okay, so effect na duration na ನಾವು ಜಾಸ್ತಿ ಮಾಡಕ್ಕೆ ಇದರ ಜೊತೆಗೆ ಲೋಕಲ್ ಅನೆಸ್ಥೆಸಿಯಾ ಯಾವ ಡ್ರಗ್ ಕೊಡ್ತೀವಿ ಅಂತಂದ್ರೆ ಅಡ್ರೆನಲಿನ್ ಕೊಡ್ತೀವಿ. ಓಕೆ, ಎಸ್. ಸೊ ಎಮ್ಲಾಕ್ರಿಮ್ ಬಗ್ಗೆ ಕೇಳಿದ್ರೆ ನೀವು ಯೂಟ್ಯಾಕ್ಟಿಕ್ ಮಿಕ್ಸ್ಚರ್ ಆಫ್ ದಿ ಲೋಕಲ್ ಅನೆಸ್ಥೆಸಿಯಾ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಏನ್ ಎಮ್ಲಾಕ್ರಿಮ್ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದ್ರಲ್ಲ, ನಾರ್ಸೆಟ್ ಎಕ್ಸಾಮ್ ಅಲ್ಲಿ ಎಮ್ಲಾಕ್ರಿಮ್ ಯೂಟ್ಯಾಕ್ಟಿಕ್ ಮಿಕ್ಸ್ಚರ್ ಆಫ್ ದಿ ಲೋಕಲ್ ಅನಸ್ತೇಷಿಯಾ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಗೇನ್ ಲೋಕಲ್ ಅನಸ್ತೇಷಿಯಾನ ನಾವು ಅಡ್ರೆನಲಿನ್ ಜೊತೆ ಮಿಕ್ಸ್ ಮಾಡಿರ್ತೀವಿ. ಸೊ ಇದು ಕ್ಯಾನುಲೇಷನ್ ಮಾಡೋಕ್ಕಿಂತ ಮೊದಲು ಕೆಲವೊಂದು ಸೂಪರ್ ಸ್ಪೆಷಾಲಿಟಿ ಮತ್ತು ಮಲ್ಟಿ ಸ್ಪೆಷಾಲಿಟಿ ಮತ್ತು VIP ಹಾಸ್ಪಿಟಲ್ ಅಲ್ಲಿ ಈ ಎಮ್ಲಾಕ್ರಿಮ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಕ್ಯಾನುಲ್ ಹಾಕಕ್ಕೆ. ಯಾಕಂತಂದ್ರೆ ಪೇನ್ಲೆಸ್ ಐವಿ ಕ್ಯಾನುಲೇಷನ್ ಮಾಡಬೇಕು ಅಂತ. ಸೊ ಈ ಆಯಿಂಟ್ಮೆಂಟ್ ನ ನಾವು 30 ಮಿನಿಟ್ಸ್ ಬಿಫೋರ್ ದ ಪ್ರೊಸೀಜರ್ ಅಪ್ಲೈ ಮಾಡಬೇಕು. ಓಕೆ, ಎಲ್ಲಿ ವೇನ್ಸ್ ಫಸ್ಟ್ ವೇನ್ಸ್ ಐಡೆಂಟಿಫೈ ಮಾಡಬೇಕು. ಓಕೆ, ವೇನ್ಸ್ ಐಡೆಂಟಿಫೈ ಮಾಡಿ ಎಲ್ಲಿ ಪ್ರಾಮಿನೆಂಟ್ ವೇನ್ ಇರುತ್ತೆ ಅಲ್ಲಿ ಸರೌಂಡಿಂಗ್ ಅಲ್ಲಿ ನಾವು ಎಮ್ಲಾಕ್ರಿಮ್ ನ ಅಪ್ಲೈ ಮಾಡಬೇಕು. 30 ಮಿನಿಟ್ ಅಲ್ಲಿ ಇದ್ರ ಆನ್ಸೆಟ್ ಆಫ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನೀವು ಪ್ರಿಕ್ ಮಾಡ್ತಿದ್ರೆ ಪೇಷಂಟ್ ಗೆ ಪೇನ್ ಆಗಲ್ಲ. ಯಾಕಂತಂದ್ರೆ ನಾನು ಲೋಕಲ್ ಏನ್ ಮಾಡಿದ್ದೀನಿ, ಅನಸ್ಥೆಟಿಕ್ ಏಜೆಂಟ್ ನ ಅಪ್ಲೈ ಮಾಡಿದ್ದೀನಿ. ಓಕೆ, ಸೊ ದಟ್ ಇಸ್ ದ ಎಮ್ಲಾಕ್ರಿಮ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ನಾರ್ಸೆಟ್ ಎಕ್ಸಾಮ್ ಅಲ್ಲಿ ಬರಬಹುದು. ಓಕೆ, ಸೊ ಇದ್ರ ಫುಲ್ ಫಾರ್ಮ್ ಏನು ಅಂತಂದ್ರೆ ಯೂಟ್ಯಾಕ್ಟಿಕ್ ಮಿಕ್ಸ್ಚರ್ ಆಫ್ ಲೋಕಲ್ ಅನಸ್ಥೆಸಿಯಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಕ್ಲಿಯರ್. ಸೊ ಯಾವಾಗ ನಾವು ಅನಸ್ಥೆಟಿಕ್ ಏಜೆಂಟ್ ನ ಗುಡ್ ಅಂತ ಹೇಳ್ತೀವಿ ಅಂತಂದ್ರೆ ಅದು ಫಾಸ್ಟರ್ ಆನ್ಸೆಟ್ ಇರಬೇಕು ಮತ್ತು ಅದರ ಆನ್ಸೆಟ್ ಲಾಂಗ್ ಡ್ಯೂರೇಷನ್ ಇರಬೇಕು. ಕ್ಲಿಯರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 17ನೇ ಕ್ವಶನ್ ಏನಿದೆ. ಕ್ವಶನ್ ಸಿಂಪಲ್. ವೈಲ್ ಗಿವಿಂಗ್ CPR ಫಾರ್ ಇನ್ಫಂಟ್ ದ ಡೆಪ್ತ್ ಆಫ್ ದಿ ಕಂಪ್ರೆಷನ್ ಶುಡ್ ಬಿ ಅಂತ ಕೇಳಿದ್ದಾರೆ. ಸೊ ಇನ್ಫಂಟಿಗೆ ನೀವು CPR ಕೊಡುವಾಗ ಎಷ್ಟು ಡೆಪ್ತ್ ಅನ್ನ ನೀವು ಕಂಪ್ರೆಸ್ ಮಾಡಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಇದರ ಆನ್ಸರ್ ಬಂದ್ಬಿಟ್ಟು ಓಕೆ, ಸೊ 1 ಇಂಚ್ 0.5 to 1 ಇಂಚ್. ಸೊ ಒನ್ ಬೆಸ್ಟ್ ಸಿಂಗಲ್ ಆನ್ಸರ್ ಅಂತಂದ್ರೆ 1 ಇಂಚ್ ಕಂಪ್ರೆಸ್ ಅನ್ನು ಮಾಡಬೇಕಾಗುತ್ತೆ. ಓಕೆ, ಸೊ 0.5 to 1 ಇಂಚ್ ಇಸ್ ಕರೆಕ್ಟ್ ಆನ್ಸರ್. ಸಿಂಗಲ್ ಬೆಸ್ಟ್ ಆನ್ಸರ್ ಇಸ್ 1 ಇಂಚ್. ಓಕೆ, ಸೊ ಅಡಲ್ಟ್ ಅಲ್ಲಿ ಎಷ್ಟು ಕೊಡಬೇಕು? ಎಸ್, ಸೊ ಮ್ಯಾಕ್ಸಿಮಮ್ 2 ಇಂಚ್. ಓಕೆ, ಕ್ಲಿಯರ್. ಅಡಲ್ಟ್ ಅಲ್ಲಿ ರೈಟ್. ಎಸ್, ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ನ್ಯೂ ಬಾರ್ನ್ ಸ್ಟಮಕ್ ಕೆಪಾಸಿಟಿ ಈಸ್. ನ್ಯೂ ಬಾರ್ನ್ ಸ್ಟಮಕ್ ಕೆಪಾಸಿಟಿ ಎಷ್ಟು ಅಂತ ಕೇಳಿದರೆ ಅಲ್ಲಿ KE ಅಲ್ಲಿ ಅವಾಗ ಎಕ್ಸಾಮ್ ನಡೆಸಿದಾಗ ಎಲ್ಲ ಆಪ್ಷನ್ಸ್ ಗಳು ರಾಂಗ್ ಇತ್ತು. ಈ ಕ್ವಶನ್ಸ್ ಅವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಸೊ ಆಕ್ಚುಲಿ ನ್ಯೂ ಬಾರ್ನ್ ಸ್ಟಮಕ್ ಕೆಪಾಸಿಟಿ ಎಷ್ಟು ಇರುತ್ತೆ ಅಂತ ಲೆಸ್ ದೆನ್ 24 ಅವರ್ಸ್ ಇದ್ದಾಗ 10 ml ಇರುತ್ತೆ. ಓಕೆ, ಸೊ 24 ಅವರ್ಸ್ ಇಂದ ಫಸ್ಟ್ 1 ವೀಕ್ ಇದು 30 ml ಆಗುತ್ತೆ. ಓಕೆ, ಸೊ ಅದಾದ್ಮೇಲೆ 1 ವೀಕ್ ಇಂದ 28 ಡೇಸ್ ಎಷ್ಟಿರುತ್ತೆ ಅಂತಂದ್ರೆ ಎಷ್ಟಿರುತ್ತೆ? ಎಸ್, ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಇದೆ. ಕೆಲವೊಂದು ಬುಕ್ ಅಲ್ಲಿ ಕೆಲವೊಂದು ಡಿಫ್ರೆಂಟ್ ಡಾಟಾ ನೀವು ಸಿಗಬಹುದು. ಸೊ ಫಸ್ಟ್ 24 ಅವರ್ಸ್ 10 ml, 24 ಅವರ್ಸ್ ಇಂದ 48 ಅವರ್ಸ್ ಅಂತಾನು ಒಂದು ಕೆಲವೊಂದು ಬುಕ್ ಅಲ್ಲಿ ಕೊಟ್ಟಿದ್ದಾರೆ 30 ml. ಓಕೆ, ರೈಟ್. ಎಸ್, ಸೊ 1 ವೀಕ್ ಟು 28 ಡೇಸ್ ಎಷ್ಟು ಸಿಗುತ್ತೆ? ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಎಸ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 19. ಹೌದು, ಹಳೆ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಇಲ್ಲ, ರಾಂಗ್ ಇತ್ತು ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿದ್ರು ಅವರು ಅಷ್ಟೇ. ಓಕೆ, ಸೊ ದ ಮೋಸ್ಟ್ ಕಾಮನ್ ಫೋಬಿಯಾ ಇನ್ ಕ್ಲಿನಿಕಲ್ ಪ್ರಾಕ್ಟೀಸಸ್ ಈಸ್ ಅಗೋರೋಫೋಬಿಯಾ. ಓಕೆ, ಸೊ ಫೋಬಿಯಾ ಅಂತಂದ್ರೆ ಏನು ಅಂತ ಇರ್ರಾಷನಲ್ ಫಿಯರ್ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಆರ್ ಎಕ್ಸ್ಟರ್ನಲ್ ಏಜೆಂಟ್ ಆರ್ ಎಕ್ಸ್ಟರ್ನಲ್ ಥಿಂಗ್. ಓಕೆ, ಏನು ನಾನೊಂದು ನೋಡಿ ಈ ಪೆನ್ ನನಗೆ ನಾನು ಇದಕ್ಕೆ ಹೆದರ್ಕೋಬೇಕಾಗಿಲ್ಲ. ಸೊ ಇದನ್ನ ನೋಡಿ ನಾನು ಹೆದರ್ಕೋತಿದ್ದೀನಿ ಅಂತಂದ್ರೆ ನನ್ನ ಹತ್ರ ಯಾವ್ದು ರ್ಯಾಷನಲ್ ಇಲ್ಲ, ಯಾಕೆ ಹೆದರ್ಕೋತಿದ್ದೀನಿ ಅಂತ ಹೇಳ್ಬಿಟ್ಟು ಇರ್ರಾಷನಲ್ ಫಿಯರ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ನಾನು ಇಲ್ಲಿ ಕ್ಲೋಸ್ ಸ್ಪೇಸ್ ಅಲ್ಲಿ ನನ್ನ ಸ್ಟುಡಿಯೋದಲ್ಲಿ ಕುಂತ್ಕೊಂಡು ಡೋರ್ ಲಾಕ್ ಮಾಡಿ ನಾನು ನಿಮ್ಗೆ ವಿಡಿಯೋ ಲೆಕ್ಚರ್ ನ ಡೆಲಿವರಿ ಮಾಡ್ತೀನಿ. ನಾನು ಇಲ್ಲಿ ಹೆದರ್ಕೊಳ್ಳುವಂತ ಜरूरत ನನಗೆ ಅವಶ್ಯಕತೆ ಇಲ್ಲ. ಯಾವಾಗ ನಾನು ಡೋರ್ ನ ಕ್ಲೋಸ್ ಮಾಡ್ತೀನಿ, ನಾನು ಕ್ಲೋಸ್ ಸ್ಪೇಸ್ ಅಲ್ಲಿ ಇದ್ದಾಗ ನನಗೆ ಫಿಯರ್ ಆಗ್ತಿದೆ ಅಂತಂದ್ರೆ ಸೊ ಅಂದ್ರೆ ನನ್ನ ಹತ್ರ ರಾಷನಲ್ ಇಲ್ಲ ಯಾಕೆ ಫಿಯರ್ ಆಗ್ತಿದೆ ಅಂತ, ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ಫಿಯರ್. ಸೊ ದಟ್ ಈಸ್ ಕಾಲ್ಡ್ ಎಸ್ ದ ಕ್ಲಸ್ಟರೋಫೋಬಿಯಾ. ಮೀನ್ಸ್ ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಇದ್ದಾಗ ಫಿಯರ್ ಜನರೇಟ್ ಆಗ್ತಿದ್ರೆ
ಅದಕ್ಕೆ ಯಾವುದೇ ಬೇಸಿಸ್ ಇಲ್ದೇನೆ ಫಿಯರ್ ಜನರೇಟ್ ಆಗ್ತಿದ್ರೆ ಅದನ್ನ ನಾವು ಫೋಬಿಯಾ ಅಂತ ಕರಿತೀವಿ. ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಇದ್ದಾಗ ಆ ಫಿಯರ್ ಬರ್ತಿದ್ರೆ ಕ್ಲಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ. ತುಂಬಾ ಹೈಟ್ ಅಲ್ಲಿ ಇದ್ದಾಗ ನಮಗೆ ಫಿಯರ್ ಬರ್ತಿದ್ರೆ ಅದನ್ನು ಅಗೋರೋಫೋಬಿಯಾ ಅಂತ ಹೇಳ್ತೀವಿ. ಸೊ ಓಪನಿಂಗ್ ಸ್ಪೇಸ್ ಅಲ್ಲಿ ಇದ್ದಾಗ ಫಿಯರ್ ಬರ್ತಿದ್ರೆ ಅಗೋರೋಫೋಬಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಕ್ಲಿಯರ್. ಸೊ ಮೋಸ್ಟ್ ಕಾಮನ್ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಇರತಕ್ಕಂತ ಫಿಯರ್ ಯಾವುದು ಅಂತಂದ್ರೆ ಅಗೋರೋಫೋಬಿಯಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಲಾಸ್ಟ್ ರಿಸಾರ್ಟ್ ಟು ಕಂಟ್ರೋಲ್ ಎಕ್ಸ್ಟರ್ನಲ್ ಬ್ಲೀಡಿಂಗ್. ಸೊ ಎಕ್ಸ್ಟರ್ನಲ್ ಬ್ಲೀಡಿಂಗ್ ನ ಕಂಟ್ರೋಲ್ ಮಾಡಕ್ಕೆ ಲಾಸ್ಟ್ ಇರತಕ್ಕಂತ ಸ್ಟೆಪ್ ಯಾವುದು ಅಂತ ಕೇಳಿದ್ದಾರೆ ಅವರು. ಓಕೆ, ಸೊ ಲಾಸ್ಟ್ ಇಲ್ಲಿ ಸೀಕ್ವೆನ್ಸ್ ಗಳಿದೆ ಪ್ರಯಾರಿಟಿ ವೈಸ್. ಓಕೆ, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಕಂಟ್ರೋಲ್ ಮಾಡಕ್ಕೆ ಸೀಕ್ವೆನ್ಸ್ ಗಳಿದಾವೆ ಪ್ರಯಾರಿಟಿ ವೈಸ್. ಸೊ ಇಲ್ಲಿ ಬರಿತೀನಿ ನೋಡಿ ಸೀಕ್ವೆನ್ಸ್ ಏನೇನು ಇದಾವೆ. ಯಾವಾಗ ಎಕ್ಸ್ಟರ್ನಲಿ ಬ್ಲೀಡ್ ಆಗ್ತಿರುತ್ತೆ, ಎಕ್ಸ್ಟರ್ನಲ್ ಬ್ಲೀಡಿಂಗ್ ನ ಸ್ಟಾಪ್ ಮಾಡಕ್ಕೆ ನಮ್ಮ ಹತ್ರ ಸೀಕ್ವೆನ್ಸ್ ಗಳು ಇದಾವೆ. ಸೊ ಏನ್ ಸೀಕ್ವೆನ್ಸ್ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಡೈರೆಕ್ಟ್ ಪ್ರೆಷರ್ ನ ಅಪ್ಲೈ ಮಾಡ್ಬೇಕು. ಏನಿಂಗ್ ಅಂದ್ರೆ ಇದರ ಅರ್ಥ ಡೈರೆಕ್ಟ್ ಪ್ರೆಷರ್ ಅಪ್ಲೈ ಮಾಡ್ಬೇಕು ಅಂದ್ರೆ ಎಲ್ಲಿಂದ ಮೈನರ್ ಲ್ಯಾಶರೇಷನ್ ಇದ್ರೆ ಅದ್ರ ಮೇಲಿನ ಒಂದು ಗಾಜ್ ಪೀಸ್ ಎಷ್ಟು ಕಂಪ್ರೆಷನ್ ಮಾಡ್ಬೇಕು, ಅವಾಗ ಬ್ಲೀಡಿಂಗ್ ಕಂಟ್ರೋಲ್ ಆಗುತ್ತೆ. ಇನ್ನೊಂದು ಏನು ಅಂತಂದ್ರೆ ನೆಕ್ಸ್ಟ್ ಎಲಿವೇಟ್ ಅಬೌವ್ ದ ಹಾರ್ಟ್. ಎಲಿವೇಟ್ ಅಬೌವ್ ದ ಹಾರ್ಟ್ ಬ್ಲೀಡಿಂಗ್ ಸೈಟ್ ನ ಹಾರ್ಟ್ ಲೆವೆಲ್ ಗಿಂತ ಹೈಟ್ ಗೆ ಇಡಬೇಕು. ಹೈಟ್ ಗೆ ಇಟ್ಟಾಗ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ. ಬ್ಲಡ್ ಸಪ್ಲೈ ಕಮ್ಮಿ ಆಯಿತು ಅಂತಂದ್ರೆ ಅಲ್ಲಿ ಬ್ಲೀಡಿಂಗ್ ಕಮ್ಮಿ ಆಗುತ್ತೆ. ಓಕೆ, ಸೊ ಎಲಿವೇಟ್ ಅಬೌವ್ ದ ಹಾರ್ಟ್ ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಇದಾದ ತಕ್ಷಣ ಏನ್ ಮಾಡ್ಬೇಕು ಅಂತ ಸ್ಟಿಲ್ ಬ್ಲೀಡಿಂಗ್ ಕಂಟ್ರೋಲ್ ಆಗ್ತಿಲ್ಲ ಅಂತಂದ್ರೆ ಸೊ ಏನ್ ಮಾಡ್ಬೇಕು ಅಂತ ಇಂಡೈರೆಕ್ಟ್ ಪ್ರೆಷರ್ ಅಪ್ಲೈ ಮಾಡ್ಬೇಕು. ಇಂಡೈರೆಕ್ಟ್ ಪ್ರೆಷರ್ ಅಪ್ಲೈ ಮಾಡ್ಬೇಕು. ಏನ್ ಇಂಡೈರೆಕ್ಟ್ ಪ್ರೆಷರ್ ಅಂತಂದ್ರೆ ಅಲ್ಲಿ ಸಪ್ಲೈ ಆಗ್ತಕ್ಕಂತ ಆರ್ಟರೀಸ್ ನ ನಾವು ಬ್ಲಾಕ್ ಮಾಡ್ಬೇಕಾಗುತ್ತೆ. ದಟ್ ಇಸ್ ದ ಇಂಡೈರೆಕ್ಟ್ ಸಪ್ಲೈ. ಇಂಡೈರೆಕ್ಟ್ ಸಪ್ಲೈನ ಬಂದ್ ಮಾಡಕ್ಕೆ ನಮ್ಮ ಹತ್ರ ಇರೋದು ಆಪ್ಷನ್ ಟಾರ್ನಿಕೆಟ್. ಓಕೆ, ಟಾರ್ನಿಕೆಟ್ ಯೂಸ್ ಮಾಡ್ಕೊಂಡು ಇಂಡೈರೆಕ್ಟ್ ಸಪ್ಲೈನ ನಾವು ಬ್ಲಾಕ್ ಮಾಡ್ಬೇಕಾಗುತ್ತೆ. ಸ್ಟಿಲ್ ಬ್ಲೀಡಿಂಗ್ ಆಗ್ತಿಲ್ಲ ಅಂತಂದ್ರೆ ನಾವು ಸೀದಾ ಓಪನ್ ಮಾಡ್ಬಿಟ್ಟು ಆರ್ಟರಿ ಲೈಗೇಟ್ ಮಾಡ್ಬೇಕಾಗುತ್ತೆ. ಇದು ಸರ್ಜಿಕಲ್ ಪ್ರೊಸೀಜರ್. ಓಕೆ, ಆರ್ಟರಿ ಲೈಗೇಷನ್ ಮಾಡ್ಬೇಕಾಗುತ್ತೆ. ಇಲ್ಲಿವರೆಗೂ ಈ ಎಕ್ಸ್ಟೆಂಟ್ ವರೆಗೆ ಹೋಗಲ್ಲ. ಆಲ್ಮೋಸ್ಟ್ ಆಲ್ ಬ್ಲೀಡಿಂಗ್ ಡೈರೆಕ್ಟ್ ಪ್ರೆಷರ್ ಮತ್ತು ಎಲಿವೇಷನ್ ಅಬೌವ್ ದ ಹಾರ್ಟ್ ಅಲ್ಲಿನೇ ನಮಗೆ ಸ್ಟಾಪ್ ಆಗುತ್ತೆ. ಸ್ಟಿಲ್ ಸಮ್ ಕೇಸಸ್ ಗಳಿದಾವೆ ಹಿಮೋಫಿಲಿಯಾ. ಓಕೆ, ಸೊ ಪ್ಲೇಟ್ಲೆಟ್ಸ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಓಕೆ, ಥ್ರೋಂಬೋಸೈಟೋಫಿನಿಯಾ ಕೇಸ್ಗಳು. ಓಕೆ, ಆ ರೀತಿಯಾದಂತಹ ಸಿಚುವೇಶನ್ಸ್ ಗಳಲ್ಲಿ ಏನಾಗ್ತದೆ ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಬ್ಲೀಡಿಂಗ್ ಕಂಟ್ರೋಲ್ ಆಗಲ್ಲ. ಅವಾಗ ನಮಗೆ ಈ ಮೇಜರ್ಸ್ ಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ತುಂಬಾ ಯೂಸ್ ಇದೆ, ಸೊ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಕ್ವಶನ್ಸ್ ಬಂದ್ಬಿಟ್ಟಿಲ್ಲಿ ಏನಿತ್ತು ಅಂತಂದ್ರೆ ಸೊ ಲಾಸ್ಟ್ ಮೇಜರ್ ಏನಿದೆ ಅಂತಂದ್ರೆ ನಮ್ಮ ಹತ್ರ ಟಾರ್ನಿಕೆಟ್ ನ ಯೂಸ್ ಮಾಡೋದು ಲಾಸ್ಟ್ ಮೇಜರ್ ಇದೆ. ಓಕೆ, ಅದಾದ ತಕ್ಷಣ ನಾವು ಸರ್ಜಿಕಲ್ ಮೇಜರ್ಸ್ ಗಳಿಗೂ ಕೆಲವೊಂದ್ಸತಿ ಹೋಗ್ಬೇಕಾಗುತ್ತೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಬಂದ್ಬಿಟ್ಟು 21st ಕ್ವಶನ್. ಓಕೆ, 21st ಕ್ವಶನ್ ಇಸ್ ದ ಟ್ರೀಟ್ಮೆಂಟ್ ಆಫ್ ದಿ ಡೆಲಿರಿಯಂ ಟ್ರೆಮನ್ಸ್ ಅಂತ ಏನಿದೆ ಅಂತ ಕೇಳ್ತಾರೆ. ಸೊ ಡೆಲಿರಿಯಂ ಟ್ರೆಮನ್ಸ್ ಏನಿದೆ, ಸೊ ಇದೊಂದು ಮೋಸ್ಟ್ ಕಾಮನ್ ಸಿಂಪ್ಟಮ್ ಆಫ್ ಆಲ್ಕೋಹಾಲ್ ವಿಡ್ರಾವಲ್ ಅಂತ ಹೇಳ್ತೀವಿ. ಆಲ್ಕೋಹಾಲ್ ವಿತ್ಡ್ರಾವಲ್ ಮಾಡಿದಾಗ ಕ್ಲಾಸಿಕಲ್ ಆಗಿ ಸಿಗ್ತಕ್ಕಂಥ ಸಿಂಪ್ಟಮ್. ಓಕೆ, ಸೊ ಯಾವುದು ಅಂತಂದ್ರೆ ಅದು ಡೆಲಿರಿಯಂ ಟ್ರೆಮನ್ಸ್. ಡೆಲಿರಿಯಂ ಟ್ರೆಮನ್ಸ್ ಅಲ್ಲಿ ಓಕೆ ಗ್ರೂಪ್ ಆಫ್ ದಿ ಸೈನ್ ಸಿಂಪ್ಟಮ್ಸ್ ಬರ್ತವೆ. ಫೈನ್ ಅಂಡ್ ಟ್ರೆಮರ್ಸ್ ಆಗುತ್ತೆ. ಓಕೆ, ಸೊ ಕ್ಲೌಡಿನೆಸ್ ಇಂದ ಕಾನ್ಸಿಯಸ್ನೆಸ್ ಆಗುತ್ತೆ. ಓಕೆ, ಸೊ ಮತ್ತೆ ಬಂದ್ಬಿಟ್ಟು ಕಾಗ್ನಿಟಿವ್ ಎಲ್ಲ ಡಿಫೆಕ್ಟ್ ಗಳು ಬರ್ತವೆ. ಅಂದ್ರೆ ಮೆಮೊರಿ ಕರೆಕ್ಟ್ ಆಗಿರಂಗಿಲ್ಲ, ಆಮೇಲೆ ಪರ್ಸನಾಲಿಟಿ ಕರೆಕ್ಟ್ ಇಂಪೇರ್ಮೆಂಟ್ ಆಗ್ತಿರುತ್ತೆ, ಅಬ್ಯೂಸಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿರ್ತವೆ. ಸೊ ಇವೆಲ್ಲಾನು ಪೇಷಂಟ್ಸ್ ಗೆ ಇಂಟಾಲರೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಡೆಲಿರಿಯಂ ಟ್ರೆಮನ್ಸ್ ಅಂತ ಹೇಳ್ತೀವಿ. ಅದ್ರ ಕ್ಲಾಸಿಕಲ್ ಪಿಕ್ಚರ್ಸ್ ಟ್ರಮರ್ಸ್ ನಾವು ಸಿಗ್ತೀವಿ. ಟ್ರಮರ್ಸ್ ನಾವು ನೋಡಬಹುದು. ಸೊ ಈ ಡೆಲಿರಿಯಂ ಟ್ರಮರ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪೇಷಂಟ್ ಆಲ್ಕೋಹಾಲ್ ಇಂದ ವಿಡ್ರಾವಲ್ ಆಗಿದೆ. ಏನ್ ಆಲ್ಕೋಹಾಲ್ ವಿಡ್ರಾವಲ್ ಅಂತಂದ್ರೆ ದಿನ 3 ಬಾಟ್ಲ್ ಹೊಡಿತಿದ್ದ, ಸೊ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದ್ದಾನೆ. ನೋಡಿ, ಟ್ಯಾಪರಿಂಗ್ ಮಾಡ್ತಾ ಸ್ಟಾಪ್ ಮಾಡೋದು ಬೇರೆ, ಸಡನ್ ಆಗಿ ಸ್ಟಾಪ್ ಮಾಡೋದು ಬೇರೆ. ಓಕೆ, 3 ಬಾಟ್ಲ್ ಹೊಡೆಯೋನು 2.5, 2, 1.5, 1 ಹಂಗೆ ಡೋಸ್ ಕಮ್ಮಿ ಮಾಡ್ಕೊಂಡ್ ಬಂದ್ರೆ ಅದನ್ನ ನಾವು ಟ್ಯಾಪರಿಂಗ್ ಅಂತ ಹೇಳ್ತೀವಿ. ಟ್ಯಾಪರಿಂಗ್ ಮಾಡಿದ್ರೆ ವಿಡ್ರಾಲ್ ಸಿಂಪ್ಟಮ್ಸ್ ಬರ್ತಕ್ಕಂಥ ಚಾನ್ಸಸ್ ಕಮ್ಮಿ ಇರ್ತವೆ. ಸೊ ಪೇಷಂಟ್ ಕ್ರೋನಿಕ್ ಆಲ್ಕೋಹಾಲಿಕ್ ಇದಾನೆ, ಸಡನ್ ಆಗಿ ಆಲ್ಕೋಹಾಲ್ ನ ಬಿಟ್ಟಿದ್ದಾನೆ ಅಂತಂದ್ರೆ ಅವನ ಹತ್ರ
ಗ್ರೂಪ್ ಆಫ್ ದಿ ಸೈನ್ ಸಿಂಪ್ಟಮ್ಸ್ ಬರ್ತವೆ, ಅದನ್ನ ನಾವೇನ್ ಹೇಳ್ತೀವಿ ಅಂತ ಆಲ್ಕೋಹಾಲ್ ವಿಡ್ರಾವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕ್ಲಾಸಿಕಲ್ ಇರ್ತಕ್ಕಂಥದ್ದು ಡೆಲಿರಿಯಂ ಟ್ರೆಮನ್ಸ್. ಓಕೆ, ಸೊ ಇದನ್ನ ಟ್ರೀಟ್ ಮಾಡಕ್ಕೆ ಯಾವ್ದು ನೀವು ಡ್ರಗ್ ಆಫ್ ಚಾಯ್ಸ್ ಆಗಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೊ ನಾವು ಬೆಂಜೋಡೈಸೆಪಿನ್ಸ್ ಗಳನ್ನ ಡ್ರಗ್ ಆಫ್ ಚಾಯ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಬೆಂಜೋಡೈಸೆಪಿನ್ಸ್ ಅಲ್ಲಿ ಡ್ರಗ್ ಆಫ್ ಚಾಯ್ಸ್ ಯಾವುದು ಅಂತಂದ್ರೆ ಅದು ಕ್ಲೋರೋಡೈಸಪ್ ಆಕ್ಸೈಡ್ ಇಸ್ ದ ಡ್ರಗ್ ಆಫ್ ಚಾಯ್ಸ್ ಟು ಟ್ರೀಟ್ ದ ಆಲ್ಕೋಹಾಲ್ ವಿಡ್ರಾವಲ್ ಸಿಂಡ್ರೋಮ್. ಓಕೆ, ಕ್ಲಿಯರ್? ಎಸ್, ಕ್ಲೋರೋಡೈಸಪ್ ಆಕ್ಸೈಡ್ ಅಕ್ಯೂಟ್ ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಎಲ್ಲಾನು ಯೂಸ್ ಮಾಡ್ತೀವಿ. ಸೊ ಆಲ್ಕೋಹಾಲ್ ವಿಡ್ರಾವಲ್ ಸಿಂಡ್ರೋಮ್ ಟ್ರೀಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ದಟ್ಸ್ ದ ಡ್ರಗ್ ಆಫ್ ಚಾಯ್ಸ್. ದಟ್ಸ್ ದ ಎಸ್ ಕ್ಲೋರಡೈಸಪ್ ಆಕ್ಸೈಡ್. ಕ್ಲಿಯರ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲ್ ಡ್ಯೂರೇಷನ್ ಆಫ್ ದ ಪ್ರೆಗ್ನೆನ್ಸಿ ಎಷ್ಟು ಇರುತ್ತೆ ಇನ್ ಡೇಸ್ ಅಲ್ಲಿ ಅಂತ ಕೇಳಿದಾಗ 280 ಡೇಸ್ ಇರುತ್ತೆ. ಓಕೆ, ಸೊ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರೆಗ್ನೆನ್ಸಿ ಇನ್ ಡೇಸ್ ಅಂತ ಕೇಳಿದಾಗ ದಟ್ ಇಸ್ ದ 280 ಡೇಸ್. ಮಂತ್ಸ್ ಅಲ್ಲಿ ಕೇಳಿದಾಗ 9 ಮಂತ್ ಪ್ಲಸ್ 7 ಡೇಸ್. ಓಕೆ, ವೀಕ್ಸ್ ಅಲ್ಲಿ ಕೇಳಿದಾಗ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರೆಗ್ನೆನ್ಸಿ ಇನ್ ವೀಕ್ಸ್ ಎಸ್ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರೆಗ್ನೆನ್ಸಿ ಇನ್ ದ ವೀಕ್ಸ್ ದಟ್ ಇಸ್ ದ ಸಿಂಗಲ್ ಬೆಸ್ಟ್ ಆನ್ಸರ್ 40 ವೀಕ್ಸ್. ಸೊ ರೇಂಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ 37 ವೀಕ್ಸ್ ಟು 41 ವೀಕ್ ಪ್ಲಸ್ 6 ಡೇಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ನಾರ್ಮಲ್ ಡ್ಯೂರೇಷನ್. ಓಕೆ, ನಾರ್ಮಲ್ ಡ್ಯೂರೇಷನ್. ಇದಕ್ಕಿಂತ ಮೊದಲೇ ಏನನ್ನ ಪ್ರೆಗ್ನೆನ್ಸಿ ಟರ್ಮಿನೇಟ್ ಆಗಕ್ ಟ್ರೈ ಆದ್ರೆ ಅಂದ್ರೆ ಸೊ ಡೆಲಿವರಿ ಪ್ರೊಸೆಸ್ ಆರ್ ದ ಲೇಬರ್ ಪ್ರೊಸೆಸ್ ಸ್ಟಾರ್ಟ್ ಆದ್ರೆ ಲೆಸ್ ದೆನ್ 37 ವೀಕ್ಗೆ ಲೇಬರ್ ಪ್ರೊಸೆಸ್ ಸ್ಟಾರ್ಟ್ ಆದ್ರೆ ಅದನ್ನ ನಾವು ಪ್ರೀಟರ್ಮ್ ಲೇಬರ್ ಅಂತ ಹೇಳ್ತೀವಿ. ಮೋರ್ ದೆನ್ 42 ವೀಕ್ಸ್ ಆದ್ಮೇಲೆ ಲೇಬರ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ನಾವು ಪೋಸ್ಟಮ್ ಲೇಬರ್ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಇಸ್ ದ ಪ್ರೀಟರ್ಮ್ ಲೇಬರ್, ವಾಟ್ ಇಸ್ ದ ಪೋಸ್ಟಮ್ ಲೇಬರ್? ಓಕೆ, ದ ಆನ್ಸೆಟ್ ಆಫ್ ದಿ ಲೇಬರ್ ಪ್ರೊಸೆಸ್. Okay, so the onset of the labor process less than 37 week, that is called as the preterm labor. The onset of the labor process after the 42 weeks, that is what we call as the post-term labor, right? Clear? So important ಇದೆ. ಎಕ್ಸಾಮ್ ಅಲ್ಲಿ ಮತ್ತೆ ಕೇಳಬಹುದು. ಡೇಸ್ ಅಲ್ಲಿ ಕೇಳಿದ್ರು that is the 280 days. Okay, so weeks ಅಲ್ಲಿ ಕೇಳಿದ್ರು 40 weeks. ಆಮೇಲೆ months ಅಲ್ಲಿ ಕೇಳಿದ್ರು 9 months plus 7 days, right? This is the total duration of the normal pregnancy. Clear? ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮೋಸ್ಟ್ ಕಾಮನ್ ಸೈಟ್ ಆಫ್ ದಿ ಬೆಡ್ ಸೋರ್ ಎಲ್ಲಿರುತ್ತೆ ಅಂತ ಕೇಳಿದ್ರು. ನರ್ಸಿಂಗ್ ಫೌಂಡೇಶನ್ ಇಂದ ಮತ್ತೆ ಕ್ವಶನ್. ಓಕೆ, ಸೊ ಮೋಸ್ಟ್ ಕಾಮನ್ ಸೈಟ್ ಆಫ್ ದಿ ಬೆಡ್ ಸೋರ್ ಯಾವ್ದು ಅಂತ ಕೇಳಿದ್ರು. ಸೊ ಇಲ್ಲಿ ಮೋಸ್ಟ್ ಕಾಮನ್ ಕೇಳಿಲ್ಲ, ಟೋಟಲ್ ಓವರ್ ಆಲ್ ಕಾಮನ್ ಕೇಳಿದ್ರು. ಆಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾನು ಕಾಮನ್ ಸೈಟ್ಸ್ ಇದ್ವು. ಸೊ ಆಲ್ ದ ಅಬೌವ್ ದ ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಬಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಮೋಸ್ಟ್ ಕಾಮನ್ ಸೈಟ್ ಆಗಿ ನೀವು ಯಾವ್ದನ್ನ ಚೂಸ್ ಮಾಡಬೇಕು ಅಂತಂದ್ರೆ ಮೋಸ್ಟ್ ಕಾಮನ್ ಅಂತ ಒಂದೇ ಆಪ್ಷನ್ ಚೂಸ್ ಮಾಡಬೇಕು ಅಂತಂದ್ರೆ ಸ್ಯಾಕ್ರಲ್ ಏರಿಯಾ. ಓಕೆ, sacral area. Sacral area is the most common site of the bed sore. Very important. All you have to know about this one. Okay, so next question. So which of the following is the fungal infection of the feet? Okay, ಫೀಟ್ ಅಲ್ಲಿ ಇರ್ತಕ್ಕಂಥ ಫಂಗಲ್ ಇನ್ಫೆಕ್ಷನ್ ಏನಂತ ಕರಿತೀವಿ ಅಂತ ಕೇಳಿದರೆ ಓಕೆ ಬಹಳ ಇಂಪಾರ್ಟೆಂಟ್ ಇದೆ. ದಟ್ ಇಸ್ ದ ಅಥ್ಲೆಟ್ಸ್ ಫುಟ್ ಡಿಸೀಸ್ ಅಂತ ಕರಿತೇವೆ ಅಥವಾ ಟಿನಿಯಾ ಪೆಡಿಸ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ ಮಿ ಕ್ಲಿಯರ್ ದ 4 ವರ್ಡ್ಸ್ ಹಿಯರ್. ಸೊ ದಟ್ ಇಸ್ ದ ಫಂಗಲ್ ಇನ್ಫೆಕ್ಷನ್ಸ್. Okay, fungal infections of the head, or we can say the scalp. So this is what we call as the tinea capitis. Okay, so fungal infection of the head or scalp ಗೆ ಏನಂತ ಕರಿತೀವಿ ಅಂತಂದ್ರೆ ಟೀನಿಯಾ ಕ್ಯಾಪಿಟಸ್ ಅಂತ ಕರಿತೀವಿ. ಫಂಗಲ್ ಇನ್ಫೆಕ್ಷನ್ ಆಫ್ ಹೋಲ್ ಬಾಡಿ ಮೇಲೆ ಫಂಗಲ್ ಇನ್ಫೆಕ್ಷನ್ ಆದಾಗ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಕರಿತೀವಿ ಟೀನಿಯಾ ಓಕೆ ಕಾರ್ಪೋರಿಸ್. ಕಂಪ್ಲೀಟ್ ಬಾಡಿ ಮೇಲೆ ಫಂಗಲ್ ಇನ್ಫೆಕ್ಷನ್ ಆದ್ರೆ ಅದಕ್ಕೆ ನಾವು ಟೀನಿಯಾ ಕಾರ್ಪೋರಿಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಂಗಲ್ ಇನ್ಫೆಕ್ಷನ್ ಆಫ್ ಫುಟ್ ಅಂತ ಬಂದಾಗ ನಾವು ಏನಂತ ಕರಿತೀವಿ ಅಂತಂದ್ರೆ ಟೀನಿಯಾ ಪೆಡಿಸ್ ಅಂತ ಕರಿತೀವಿ. ಈ ಟೀನಿಯಾ ಪೆಡಿಸ್ಗೆ ನಾವು ಅಥ್ಲೆಟ್ಸ್ ಫುಟ್ ಡಿಸೀಸ್ ಅಂತ ಕರಿತೀವಿ. ಅಥ್ಲೆಟ್ಸ್ ಫುಟ್
ಡಿಸೀಸ್ ಅಂತ ಕರಿತೀವಿ. ಓಕೆ, ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಇದೇ ಕ್ವಶನ್ ಅವ್ರ ಎಕ್ಸಾಮ್ ಅಲ್ಲಿ ಕೇಳಿರೋದು. ಓಕೆ, ಲೆಟ್ ಮಿ ಜೂಮ್ ಅಂಡ್ ಶೋ ಯು. ಎಸ್, ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫಂಗಲ್ ಇನ್ಫೆಕ್ಷನ್ ಆಫ್ ದಿ ಫೀಟ್ ಅಂತ ಕೇಳಿದರೆ ದಟ್ ಇಸ್ ದ ಅಥ್ಲೆಟ್ ಫುಟ್ ಡಿಸೀಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅಂಡ್ ಫಂಗಲ್ ಇನ್ಫೆಕ್ಷನ್ ಆಫ್ ದಿ ಎಂಟೈರ್ ಬಾಡಿ ಇಸ್ ಕಾಲ್ಡ್ ಎಸ್ ದ ಟೀನಿಯಾ ಕಾರ್ಪೊರಿಸ್. ದ ಫಂಗಲ್ ಇನ್ಫೆಕ್ಷನ್ ಆಫ್ ದಿ scalp is called as the tinea capitis, and fungal infection of the foot, okay, that is called as the tinea pedis or the tinea, yes, sorry, the tinea pedis or the athlete's foot disease. Okay, so clear. So next ಬಂದ್ಬಿಟ್ಟು drug tolerance ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. Okay, so that is from the again from the pharmacology. The tolerance and drug resistance can be the consequences of the, that is the increased metabolic degradation ಅಂತ ಇದರ ಆನ್ಸರ್ ಇತ್ತು. ಸೊ ನಿಮ್ಗೆ ಎಂಜೈಮ್ ಇಂಡ್ಯೂಸರ್ಸ್ ಗಳು, ಎಂಜೈಮ್ ಇನ್ಹಿಬಿಟರ್ಸ್ ಗಳು ಅಂತ ಎಲ್ಲ ಬರ್ತವೆ ಫಾರ್ಮಕಾಲಜಿಲಿ. ಕ್ಲಿಯರ್ ಆಗಿ ಫಾರ್ಮಕಾಲಜಿ ಮೇಲೆ ಕಂಪ್ಲೀಟ್ ಆಗಿ ಕ್ಲಾಸ್ ತಗೋತೀನಿ KA ಗೋಸ್ಕರ. ಸೊ ಬಹಳ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಕ್ಲಾಸ್ಗಳನ್ನು ಡೈಲಿ ವಾಚ್ ಮಾಡಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದರಿಂದ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಇದು ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬರ್ತೀನಿ, ಮತ್ತಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ ಡೀಟೇಲ್ ಆಗಿ. ಸೊ ಮಾಸ್ಟರ್ ನರ್ಸಿಂಗ್ ಜೊತೆಗೆ ಕನೆಕ್ಟ್ ಆಗಿರಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವಾಯ್ಸ್ ಕ್ಲಿಯರ್ ಅಂತ ಇಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಥ್ರೋಟ್ ಇಶ್ಯೂ ಇದೆ, ಥ್ರೋಟ್ ಅಲ್ಲಿ ಇರಿಟೇಷನ್ ಇದೆ, ಹಂಗಾಗಿ ನಾನು ಲಾಸ್ಟ್ 3-4 ಡೇಸ್ ಇಂದ ಕ್ಲಾಸೇ ತಗೊಂಡಿಲ್ಲ. ತುಂಬಾ ಸಿವಿಯರ್, ಒಂದ್ ಸ್ವಲ್ಪ ಎಡಿಮಿಟರ್ಸ್ ತರ ಆಗ್ಬಿಟ್ಟಿತ್ತು ಥ್ರೋಟ್. ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಹಂಗಾಗಿ ಟ್ರೈ ಮಾಡಿದೀನಿ ಎಷ್ಟು ಬೇಕು ಅಷ್ಟು ಕ್ಲಿಯರ್ ಆಗಿ ಮಾತಾಡಕ್ಕೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೂ ಕ್ಲಿಯರ್ ಆಗಿ ಬರುತ್ತೆ. ಸೊ ಸ್ಟೇಟ್ ಏನ್ ವಿತ್ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ತಬ್ ತಕ್ के लिए जय हिंद, जय भारत, जय कर्नाटक.